ಹೆಲೋ ಎವ್ರಿವನ್, ವೆಲ್ಕಮ್ ಟು ಯುವರ್ ಚಾನೆಲ್. ಈ ವಿಡಿಯೋದಲ್ಲಿ ಅಮೈನ್ಸ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಅಮೈನ್ಸ್ ಅಂದರೆ ಏನು ಫಸ್ಟ್ ನೋಡೋಣ. ಸೊ ದೀಸ್ ಆರ್ ದ ಕಾಂಪೌಂಡ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ ಒನ್ ಆರ್ ಮೋರ್ ಹೈಡ್ರೋಜನ್ ಇನ್ ಅಮೋನಿಯಾ ಬೈ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್. ಸೊ ಇಲ್ಲಿ ಅಮೈನ್ಸ್ ಅಂತ ಅಂದರೆ ಒಂದು ಕಾಂಪೌಂಡ್ಸ್, ಹೌದಾ? ಸೊ ಅದು ಬಂದಿರೋದು ಅಮೋನಿಯಾ ಅನ್ನುವಂತಹ ಮಾಲಿಕ್ಯೂಲಿಂದ. ಸೊ ಅಮೋನಿಯಾ ನಿಮ್ಗೆ ಗೊತ್ತಿದೆ NH3, ಹೌದಾ? NH3ನ ಅಮೋನಿಯಾ ಅಂತ ಕರಿತೀವಿ. ಸೊ ಅಮೋನಿಯಾದಲ್ಲಿ 3 ಹೈಡ್ರೋಜನ್ ಆಟಮ್ಸ್ಗಳಿದೆ. ಸೊ ಈ ಅಮೋನಿಯಾದಲ್ಲಿರುವಂಥ ಹೈಡ್ರೋಜನ್ ಆಟಮ್ಸ್ ಏನಿದೆ, ಸೊ ಈ ಹೈಡ್ರೋಜನ್ ಆಟಮ್ಸ್ಗಳನ್ನು ರೀಪ್ಲೇಸ್ ಮಾಡ್ತಾರೆ. ಸೊ ಒಂದಾದರೂ ರೀಪ್ಲೇಸ್ ಮಾಡ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಾದರೂ ರೀಪ್ಲೇಸ್ ಮಾಡ್ಬೋದು. ಯಾವುದರಿಂದ? ಬೈ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್. ಸೊ ಈ ಗ್ರೂಪ್ಸ್ಗಳಿಂದ ರೀಪ್ಲೇಸ್ ಮಾಡಿದಾಗ ಏನೋ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ಅಮೈನ್ಸ್ ಅಂತ ಕರೀತಾರೆ. ಸೊ ಇಂತಹ ಅಮೈನ್ಸ್ಗಳು ಪ್ರೋಟೀನ್ಸಲ್ಲಿ, ವೈಟಮಿನ್ಸಲ್ಲಿ, ಹಾರ್ಮೋನ್ಸಲ್ಲಿ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೊ ಅದೇ ರೀತಿ ಸಿಂಥೆಟಿಕಲಿ ಅಂದರೆ ಮ್ಯಾನ್ ಮೇಡ್ ಕಾಂಪೌಂಡ್ಸ್ಗಳೇನಿದೆ, ಪಾಲಿಮರ್ಸ್, ಡ್ರಗ್ಸ್, ಸೊ ಇದರಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಇಂಥ ಅಮೈನ್ಸನ್ನು ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ, ಟೈಪ್ಸ್ ಏನು ಅಂತ ನೋಡೋದಾದರೆ, ಬೇಸ್ಡ್ ಆನ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ರೀಪ್ಲೇಸ್ಡ್ ಬೈ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಅಂದರೆ ಅಮೋನಿಯಾದಲ್ಲಿರುವಂಥ ಎಷ್ಟು ಹೈಡ್ರೋಜನ್ ಆಟಮ್ಸ್ಗಳನ್ನು ರೀಪ್ಲೇಸ್ ಮಾಡಿದ್ದಾರೆ, ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಬೈ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸಿಂದ ರೀಪ್ಲೇಸ್ ಮಾಡಿದಾರಲ್ಲ, ಅದರ ಬೇಸಿಸ್ ಮೇಲೆ ಸೊ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್, ಟರ್ಷರಿ ಅಮೈನ್ಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಪ್ರೈಮರಿ ಅಮೈನ್ಸ್. ಪ್ರೈಮರಿ ಅಮೈನ್ಸ್ ಅಂದರೆ ಏನು? ದೀಸ್ ಆರ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ ಒನ್ ಹೈಡ್ರೋಜನ್ ಆಟಮ್ ಇನ್ ಅಮೋನಿಯಾ ಬೈ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಸೊ ಆಲ್ರೆಡಿ ಗೊತ್ತಾಗಿದೆ ನಮಗೆ, ಅಮೋನಿಯಾ ಅಂತ ಅಂದರೆ NH3, ಹೌದಾ? 3 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ ಈ ಅಮೋನಿಯಾದಲ್ಲಿರುವಂತಹ ಒಂದು ಹೈಡ್ರೋಜನ್ ಆಟಮ್ ಸೊ ಕೊಟ್ಟಿದ್ದಾರೆ ಬೈ ದ ರೀಪ್ಲೇಸ್ಮೆಂಟ್ ಆಫ್ ಒನ್ ಹೈಡ್ರೋಜನ್ ಆಟಮ್ ಇನ್ ಅಮೋನಿಯಾ. ಸೊ ಒಂದು ಹೈಡ್ರೋಜನ್ ಆಟಮ್ನ ರೀಪ್ಲೇಸ್ ಮಾಡ್ತಿದ್ದಾರೆ. ಯಾವುದರಿಂದ? ಆಲ್ಕೈಲ್ ಅಥವಾ ಅರೈಲ್ ಗ್ರೂಪಿಂದ ರೀಪ್ಲೇಸ್ ಮಾಡ್ತಿದ್ದಾರೆ. ಸೊ ಆಗ ಬರುವಂತಹ ಕಾಂಪೌಂಡು ಪ್ರೈಮರಿ ಅಮೈನ್ಸ್ ಆಗಿರುತ್ತೆ. ಸೊ ಈ ಜಾಗದಲ್ಲಿ ನೋಡಿ, ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಮೀಥೈಲ್ ಅಮೈನ್ ಇದೆ. ಸೊ NH2 ಹಾಗೇ ಇದೆ. ಸೊ ಈ H ಜಾಗದಲ್ಲಿ ಏನಾಯಿತು, H ಬದಲಾಗಿ CH3 ಬಂದಿದೆ, ಹೌದಾ? ಸೊ ಇದನ್ನು ಮೀಥೈಲ್ ಅಮೈನ್ ಅಂತ ಕರೀತಾರೆ. ಇದರ ಫಂಕ್ಷನಲ್ ಗ್ರೂಪ್ ಏನು? NH2 ಆ್ಯಂಡ್ ಇದರ ಜನರಲ್ ಫಾರ್ಮುಲಾ RNH2. ಸೊ ಇದು ಪ್ರೈಮರಿ ಅಮೈನ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಸೆಕೆಂಡರಿ ಅಮೈನ್ಸ್. ಸೊ ಸೆಕೆಂಡರಿ ಅಮೈನ್ಸು ಸೇಮ್ ಆ್ಯಸ್ ಇಟ್ ಈಸ್ ನೋಡ್ಬೋದು ನೀವು. ಸೊ ದೀಸ್ ಆರ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ 2 ಹೈಡ್ರೋಜನ್ ಆಟಮ್ಸ್ ಇನ್ ಅಮೋನಿಯಾ ಬೈ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಸೊ ಏನಾಯಿತು, NH3ಯಲ್ಲಿ ಟೋಟಲ್ ಆಗಿ 3 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ ಇದರಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಏನಿದೆ, ಸೊ ಅದನ್ನು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಗಳು ರೀಪ್ಲೇಸ್ ಮಾಡ್ತಿದೆ. ಸೊ ಆಗ ಬರುವಂತಹ ಕಾಂಪೌಂಡು ಸೆಕೆಂಡರಿ ಅಮೈನ್ಸ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಡೈಮೀಥೈಲ್ ಅಮೈನ್. ಓಕೆ, 2 H ಜಾಗದಲ್ಲಿ 2 CH3 ಬಂದಿದೆ. ಓಕೆ, ಇದನ್ನು ಸೆಕೆಂಡರಿ ಅಮೈನ್ಸ್ ಅಂತ ಕರಿತೀವಿ. ಇದರ ಫಂಕ್ಷನಲ್ ಗ್ರೂಪು NH ಆಗಿದೆ. NH ಇಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಸೆಕೆಂಡರಿ ಅಮೈನ್ಸ್. ಜನರಲ್ ಫಾರ್ಮುಲಾ RNHR'. ಸೊ ನೆಕ್ಸ್ಟ್ ಒನ್ ಇಸ್ ಟರ್ಷರಿ ಅಮೈನ್ಸ್. ಟರ್ಷರಿ ಅಮೈನ್ಸ್ ಅಂದರೆ ಈಗ ನೀವೇ ಹೇಳ್ತೀರಾ. ಸೊ ಪ್ರೈಮರಿ ಅಂತ ಅಂದರೆ 1 ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆಗುತ್ತೆ. ಸೆಕೆಂಡರಿ ಅಂತ ಅಂದರೆ 2 ಹೈಡ್ರೋಜನ್ ಆಟಮ್ಗಳು ರೀಪ್ಲೇಸ್ ಆಗುತ್ತೆ. ಸೊ ಟರ್ಷರಿ ಅಂತ ಅಂದರೆ 3 ಹೈಡ್ರೋಜನ್ ಆಟಮ್ಸ್ ರೀಪ್ಲೇಸ್ ಆಗಲೇಬೇಕು. ಯಾವುದರಿಂದ? ಬೈ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸಿಂದ ರೀಪ್ಲೇಸ್ ಆಗಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ ಟ್ರೈಮೀಥೈಲ್ ಅಮೈನು ಆ್ಯಂಡ್ ಇದರ ಫಂಕ್ಷನಲ್ ಗ್ರೂಪು ಸೊ N. ಓಕೆ, ಆ್ಯಂಡ್ ಇದರ ಜನರಲ್ ಫಾರ್ಮುಲಾ RNR'. ಓಕೆ, ಸೊ ಇದು ಜನರಲ್ ಫಾರ್ಮುಲಾ ಆಫ್ ಟರ್ಷರಿ ಅಮೈನ್ಸ್. ಸೊ ನೆಕ್ಸ್ಟ್ ಒನ್, ಆಗಲೇ ನಾವು ನೋಡಿದ್ವಿ ಎಷ್ಟು ಹೈಡ್ರೋಜನ್ ಆಟಮ್ಗಳು ರೀಪ್ಲೇಸ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್ ನೋಡಿದ್ವಿ. ಸೊ ಈಗ ನೋಡ್ತಿರೋದು ಬೇಸ್ಡ್ ಆನ್ ದ ಟೈಪ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್. ಯಾವ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಗಳು ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಮತ್ತು 2 ಟೈಪ್ಸ್ ಮಾಡಿದ್ದಾರೆ, ಸಿಂಪಲ್ ಅಮೈನ್ಸ್ ಆ್ಯಂಡ್ ಮಿಕ್ಸ್ಡ್ ಅಮೈನ್ಸ್. ಸೊ ಫಸ್ಟ್ ಒನ್, ಸಿಂಪಲ್ ಅಮೈನ್ಸ್. ಸೊ ದೀಸ್ ಆರ್ ಫಾರ್ಮ್ಡ್ ಬೈ ದ ಅಟ್ಯಾಚ್ಮೆಂಟ್ ಆಫ್ ಐಡೆಂಟಿಕಲ್ ಗ್ರೂಪ್ಸ್ ಟು ನೈಟ್ರೋಜನ್ ಆಟಮ್. ಸೊ ಸಿಂಪಲ್ ಅಮೈನ್ಸ್ ಹೇಗೆ ಫಾರ್ಮ್ ಆಗುತ್ತೆ? ಸಿಂಪಲ್ ಅಮೈನ್ಸು ನಮ್ಮ ನೈಟ್ರೋಜನ್ ಆಟಮ್ ಏನಿದೆ ಅಮೋನಿಯಾದಲ್ಲಿ, ಓಕೆ, ಸೊ ಅದಕ್ಕೆ ಸೇಮ್ ಅಂದರೆ ಐಡೆಂಟಿಕಲ್ ಅಂತ ಅಂದರೆ ಸಿಮಿಲರ್ ಆಗಿರುವಂತಹ ಗ್ರೂಪ್ಸ್ಗಳು ನೈಟ್ರೋಜನ್ನ ಎರಡೂ ಕಡೆನೂ ಅಟ್ಯಾಚ್ ಆಗಿದ್ರೆ ಅಂಥ ಅಮೈನ್ಸನ್ನು ನಾವು ಸಿಂಪಲ್ ಅಮೈನ್ಸ್ ಅಂತ ಕರಿತೀವಿ. ಎರಡೂ ಕಡೆ ಸೇಮ್ ಇರಬೇಕು, ಐಡೆಂಟಿಕಲ್, ಸಿಮಿಲರ್. ಓಕೆ, ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಡೈಮೀಥೈಲ್ ಅಮೈನ್. ಸೊ ಇಲ್ಲೂ CH3 ಇದೆ, ಇಲ್ಲೂ CH3 ಇದೆ. ಸೊ ಆ ನೈಟ್ರೋಜನ್ ಅಕ್ಕಪಕ್ಕದಲ್ಲಿ ಎರಡೂ ಕೂಡ ಸೇಮ್ ಕಾಂಪೌಂಡ್ಸ್ ಇದೆ, ಸೇಮ್ ಗ್ರೂಪ್ಸ್ ಇದೆ. ಸೊ ಆದ್ದರಿಂದ ಇದನ್ನು ಸಿಂಪಲ್ ಅಮೈನ್ಸ್ ಅಂತ ಕರೀತಾರೆ.
ಸೊ ನೆಕ್ಸ್ಟ್ ಒನ್ ಇಸ್ ಮಿಕ್ಸ್ಡ್ ಅಮೈನ್ಸ್. ಸೊ ಮಿಕ್ಸ್ಡ್ ಅಮೈನ್ಸ್ ಅಂತ ಅಂದರೆ ಏನು? ದೀಸ್ ಆರ್ ಫಾರ್ಮ್ಡ್ ಬೈ ದ ಅಟ್ಯಾಚ್ಮೆಂಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ರೂಪ್ಸ್ ಟು ನೈಟ್ರೋಜನ್ ಆಟಮ್. ಅಂದರೆ ನೈಟ್ರೋಜನ್ ಆಟಮ್ಗೆ ಬೇರೆ ಬೇರೆ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಮಿಕ್ಸ್ಡ್ ಅಮೈನ್ಸ್ ಅಂತ ಕರಿತೀವಿ. ಸಿಮಿಲರ್ ಆಗಿರಲ್ಲ, ಒಂದು ಬೇರೆ ಇದ್ದರೂ ಕೂಡ ಅದು ಡಿಫ್ರೆಂಟ್ ಅಂತಾನೆ. ಸೊ ಎಕ್ಸಾಂಪಲ್ ನೀವು ನೋಡ್ಬೋದು, ಈಥೈಲ್, ಮೀಥೈಲ್, ಫಿನೈಲ್, ಅಮೈನ್. ಓಕೆ, ಸೊ ಮೀಥೈಲ್ ಗ್ರೂಪ್ ಇದೆ, ಈಥೈಲ್ ಗ್ರೂಪ್ ಇದೆ ಆ್ಯಂಡ್ ಫಿನೈಲ್ ಗ್ರೂಪ್ಸ್ ಇದೆ. ಓಕೆ, ಬೇರೆ ಬೇರೆ ಗ್ರೂಪ್ಗಳು ಅಟ್ಯಾಚ್ ಆಗಿದೆ. ಸೊ ಇಂತಹ ಅಮೈನ್ಸನ್ನು ಮಿಕ್ಸ್ಡ್ ಅಮೈನ್ಸ್ ಅಂತ ಕರೀತಾರೆ. ಸೊ ಇದಿಷ್ಟು ಕೂಡ ಕ್ಲಾಸಿಫಿಕೇಷನ್. ಸೊ ನೆಕ್ಸ್ಟ್ ಒನ್ ಇಸ್ ಸ್ಟ್ರಕ್ಚರ್ ಆಫ್ ಅಮೈನ್ಸ್. ಹಾಗಾದರೆ ಅಮೈನ್ಸ್ನ ಸ್ಟ್ರಕ್ಚರ್ ಹೇಗಿರುತ್ತೆ? ಸೊ ನೋಡಿ, ನಮ್ಮ ಅಮೈನ್ಸ್ ಏನಿದೆ, ಸೊ ಅದರಲ್ಲಿರುವಂತಹ ನೈಟ್ರೋಜನ್ ಆಟಮಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಲೈಕ್ ಅಮೋನಿಯಾದಲ್ಲಿ ಹೇಗೆ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೋ ಅದೇ ರೀತಿ ಅಮೈನ್ಸಲ್ಲೂ ಕೂಡ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಅಂದರೆ ಅದು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರಲ್ಲ. ಓಕೆ, ಸೊ ಈ ನೈಟ್ರೋಜನ್ ಆಟಮ್ ಏನಿದೆ ಇದು sp3 ಹೈಬ್ರಿಡೈಸ್ಡ್ ಆಗಿದೆ ಆ್ಯಂಡ್ ಇದರ ಜಾಮಿಟ್ರಿ ಪಿರಮಿಡಲ್ ಆ್ಯಂಡ್ ಆ್ಯಂಗಲ್ 108 ಡಿಗ್ರಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟ್ರಕ್ಚರ್, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇದು ಯಾವುದೇ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ ನಾಮನ್ ಕ್ಲೇಚರ್. ಹಾಗಾದರೆ ಇದನ್ನು ನೇಮಿಂಗ್ ಹೇಗೆ ಮಾಡ್ತಾರೆ? ಸೊ ಮೊದಲನೇದಾಗಿ ಕಾಮನ್ ಸಿಸ್ಟಮ್. ಸೊ ಇದರಲ್ಲಿ ನೋಡಿ, ಆಲಿಫ್ಯಾಟಿಕ್ ಅಮೈನ್ಸ್ ಏನಿದೆ ಅದರ ನೇಮಿಂಗ್ ಹೇಗಿರುತ್ತೆ ಅಂದರೆ ಆಲ್ಕೈಲ್ ಅಮೈನ್ಸ್. ಸೊ ಆಲ್ಕೈಲ್ ಅನ್ನುವಂಥದ್ದು ಏನಾಗಿರುತ್ತೆ, ಆಲ್ಕೈಲ್ ಗ್ರೂಪ್. ಸೊ ಅದಕ್ಕೆ ಅಮೈನ್ ವರ್ಡನ್ನು ಆ್ಯಡ್ ಮಾಡಿದ್ದಾರೆ. ಎಕ್ಸಾಂಪಲ್ ನಾವು ನೋಡೋದಾದರೆ ಮೀಥೈಲ್ ಅಮೈನ್. ಸೊ ಮೀಥೈಲ್ ಅನ್ನುವಂಥದ್ದು ಆಲ್ಕೈಲ್ ಗ್ರೂಪು, ಸೊ ಅದಕ್ಕೆ ಅಮೈನ್ ವರ್ಡನ್ನು ಆ್ಯಡ್ ಮಾಡಿದ್ದಾರೆ. ಸೊ ಮೀಥೈಲ್ ಅಮೈನ್. ಸೊ ಯಾವುದೇ ಗ್ರೂಪ್ ಆಗಿರ್ಬೋದು, ಈಥೈಲ್, ಪ್ರೋಪೈಲ್, ಬ್ಯೂಟೈಲ್, ಸೊ ಆ ರೀತಿ. ಅದೇ ಒಂದು ಸೆಕೆಂಡರಿ ಅಥವಾ ಟರ್ಷರಿ ಅಮೈನ್ಸ್ ಆಗಿದ್ದರೆ ಯಾವ ರೀತಿ ನೇಮಿಂಗ್ ಮಾಡಬೇಕು? ಡೈ ಆರ್ ಟ್ರೈ ಈ ವರ್ಡಿಗೆ ಆಲ್ಕೈಲ್ ಅಮೈನ್ನ ಆ್ಯಡ್ ಮಾಡ್ತೀರಾ. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಇಲ್ಲಿ CH3 ಇದೆ, ಇಲ್ಲೂ CH3 ಇದೆ, ಹೌದಾ? 2 CH3 ಇದೆ. ಸೊ ಡೈ ವರ್ಡ್ ಯಾವ ಗ್ರೂಪ್ ಇದೆ? CH3 ಅಂದರೆ ಮೀಥೈಲ್ ಗ್ರೂಪ್. ಸೊ ಡೈ ಮೀಥೈಲ್ ಅಮೈನ್ ಅಂತ ವರ್ಡ್ ಆ್ಯಡ್ ಮಾಡ್ತೀರಾ. ಓಕೆ, ಡೈ ಆರ್ ಟ್ರೈ ಟರ್ಷರಿ ಅಥವಾ ಸೆಕೆಂಡರಿ ಅಮೈನ್ಸಿಗೆ. ಸೊ ಅದೇ ರೀತಿ ಆರೋಮ್ಯಾಟಿಕ್ ಅಮೈನ್ಸ್ ಆಗಿದ್ರೆ ಅರೈಲ್ ಅಮೈನ್ಸ್, ಅರೈಲ್ ಗ್ರೂಪ್ ಯಾವುದಿದೆ ಅದಕ್ಕೆ ಅಮೈನ್ ಅನ್ನುವಂಥ ವರ್ಡನ್ನು ಆ್ಯಡ್ ಮಾಡೋದು. ಸೊ ಇದಿಷ್ಟು ಕೂಡ ಕಾಮನ್ ಸಿಸ್ಟಮ್. ನೆಕ್ಸ್ಟ್ ಒನ್ ಇಸ್ IUPAC ಸಿಸ್ಟಮ್. ಸೊ ಅದರಲ್ಲಿ ಮೊದಲನೇದಾಗಿ ಆಲಿಫ್ಯಾಟಿಕ್ ಅಮೈನ್ಸನ್ನು ಹೇಗೆ ನೇಮಿಂಗ್ ಮಾಡ್ತಾರೆ ಅಂತ. ಸೊ ಆಲ್ಕೇನ್ ಅನ್ನುವಂಥ ವರ್ಡ್ ಇದೆ. ಓಕೆನಾ, ಆಲ್ಕೇನ್ಸ್ ಅಂತ ಏನು ಕರಿತೀವಿ, ಆಲ್ಕೇನು. ಸೊ ಅದರಲ್ಲಿರುವಂತಹ ನ ತೆಗೆದು ಆ ಜಾಗದಲ್ಲಿ ಅಮೈನ್ಸನ್ನು ಆ್ಯಡ್ ಮಾಡುವಂಥದ್ದು. ಸೊ ಆಗ ಬರೋದೇನು, ಆಲ್ಕನ್ ಅಮೈನ್. ಸೊ ಎಕ್ಸಾಂಪಲ್ ನೋಡೋದಾದರೆ ಮೆಥನ್ ಅಮೈನ್. ಸೊ ನಿಮ್ಗೆ ಗೊತ್ತಿದೆ ಪ್ರೈಮರಿ ಅಮೈನ್ಸ್ ಹೇಗೆ ಬರೀತಾರೆ. ಅಮೋನಿಯಾ ಏನಿದೆ, ಅಮೋನಿಯಾದಲ್ಲಿರುವಂಥ ಒಂದು ಹೈಡ್ರೋಜನ್ ಆಟಮ್ನ ರೀಪ್ಲೇಸ್ ಮಾಡಿ ಅದರ ಜಾಗದಲ್ಲಿ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ ಹಾಕ್ತಾರೆ, ಹೌದಾ? ಸೊ ಮೆಥನ್ ಅಮೈನಲ್ಲಿ ಏನಾಗಿದೆ, ಒಂದು ಹೈಡ್ರೋಜನ್ ತೆಗೆದಿದ್ದಾರೆ. ಸೊ ಆ ಜಾಗದಲ್ಲಿ ಮೀಥೈಲ್ ಗ್ರೂಪನ್ನು ಹಾಕಿದ್ದಾರೆ. ಓಕೆ, ಸೊ ಮೀಥೇನ್, ಇಲ್ಲಿ ಮೀಥೇನ್ ಈ ಜಾಗದಲ್ಲಿ ಅಮೈನ್ ಹಾಕಿದ್ರೆ ಮೆಥನ್ ಅಮೈನ್. ಸೊ ಅದೇ ಒಂದಕ್ಕಿಂತ ಹೆಚ್ಚು ಅಮೈನೋ ಗ್ರೂಪ್ಗಳು ಪ್ರೆಸೆಂಟ್ ಇದ್ದರೆ ಬೇರೆ ಬೇರೆ ಪೊಸಿಷನಲ್ಲಿ, ಸೊ ಆಗ ಹೇಗೆ ನೇಮಿಂಗ್ ಮಾಡ್ತಾರೆ? ಸೊ ಆಗ ಫಸ್ಟ್ ಆಲ್ಕೇನ್ ವರ್ಡು, ಅದಕ್ಕೆ ನಂಬರ್ಸ್ ಅಂದರೆ ಏನು ಪೊಸಿಷನ್ ಇದೆ ಸೊ ಆ ನಂಬರ್ಸ್ ಹಾಕ್ತೀರಾ. ಅದಾದ ನಂತರ ಡೈ ಟ್ರೈ ಅಂದರೆ ಎಷ್ಟಿದೆ ಅಂತ, ಅದಾದಮೇಲೆ ಅಮೈನ್ ಅಂತ ವರ್ಡ್. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು. ಸೊ ಇದು ಈಥೇನ್ 1,2 ಡೈ ಅಮೈನ್. ಸೊ ಈಥೇನ್, ಹೌದಾ, 2 ಕಾರ್ಬನ್ ಆಟಮ್ ಇದೆ ಆ್ಯಂಡ್ ಸಿಂಗಲ್ ಬಾಂಡು ಈಥೇನ್ ಆಯಿತು. ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಇರೋದ್ರಿಂದ 1,2 ಡೈ ಅಮೈನ್. ಸೊ 2 ಅಮೈನ್ ಗ್ರೂಪ್ಸ್ ಇದೆ, ಸೊ ಅದರಿಂದ ಡೈ ಅಮೈನ್. ಸೊ ಅದೇ ಒಂದು ಅರೀನ್ ಗ್ರೂಪ್ ಆಗಿದ್ರೆ ಅರೋಮ್ಯಾಟಿಕ್ ಗ್ರೂಪ್ ಆಗಿದ್ರೆ ಏನಾಗುತ್ತೆ? ಸೊ ಅರೀನ್ ಅನ್ನುವಂಥ ವರ್ಡ್ ಏನಿದೆ ಅದರಲ್ಲಿರುವಂಥ ನ ರೀಪ್ಲೇಸ್ ಮಾಡ್ತಿದ್ದಾರೆ ಬೈ ಅಮೈನ್ಸಿಂದ. ಸೊ ಅರೀನ್ ಅಮೈನ್ ಆಗುತ್ತೆ. ಎಕ್ಸಾಂಪಲ್ ಬೆನ್ಝೀನ್ ಅಮೈನ್. ಸೊ ಬೆನ್ಝೀನ್ ಅಂದರೆ C6H6. ಓಕೆ, ಸೊ ಈ C6H5 ಆಗುತ್ತೆ, ಅಲ್ಲಿ NH2 ಆ್ಯಡ್ ಆಗುತ್ತೆ. ಸೊ ಇದನ್ನು ಬೆನ್ಝೈನ್ ಅಮೈನ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸಮ್ ಆಫ್ ದ ಎಕ್ಸಾಂಪಲ್ಸ್ ಇದೆ, ಅದರ ಕಾಮನ್ ನೇಮ್ ಮತ್ತು IUPAC ನೇಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಜಾಸ್ತಿನೇ ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಸ್ ಪ್ರಿಪರೇಷನ್ ಆಫ್ ಅಮೈನ್ಸ್. ಹಾಗಾದರೆ ಇಂತಹ ಅಮೈನ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಮೊದಲನೇ ಮೆಥಡ್ ಏನು, ರಿಡಕ್ಷನ್ ಆಫ್ ನೈಟ್ರೋ ಕಾಂಪೌಂಡ್ಸನ್ನು ರೆಡ್ಯೂಸ್ ಮಾಡೋದ್ರ ಮೂಲಕ ಅಮೈನ್ಸನ್ನು ಪ್ರಿಪೇರ್ ಮಾಡ್ತಿದ್ದಾರೆ. ಹೇಗೆ? ನೈಟ್ರೋ ಕಾಂಪೌಂಡ್ಸ್ ಆರ್ ರೆಡ್ಯೂಸ್ಡ್ ಟು ಅಮೈನ್ಸ್ ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ಪೆಲಾಡಿಯಮ್ ಆರ್ ನಿಕಲ್ ಆರ್ ಪ್ಲಾಟಿನಮ್ ಮೆಟಲ್ ಆ್ಯಂಡ್ ಆಲ್ಸೋ ಬೈ ರಿಡಕ್ಷನ್ ವಿತ್ ಮೆಟಲ್ಸ್ ಇನ್ ಅಸಿಡಿಕ್ ಮೀಡಿಯಮ್. ಸೊ 2 ಮೆಥಡಾಲಜಿ ಇದೆ. ಸೊ ಒಂದು ಮೆಥಡಾಲಜಿಯಲ್ಲಿ ನೋಡಿ ಏನು ಮಾಡ್ತಿದ್ದಾರೆ, ನೈಟ್ರೋ ಕಾಂಪೌಂಡನ್ನ ಅಮೈನ್ಸ್ ಆಗಿ ರೆಡ್ಯೂಸ್ ಮಾಡ್ತಿದ್ದಾರೆ. ಸೊ ರೆಡ್ಯೂಸ್ ಅಂದರೆ ಗೊತ್ತಿದೆ, ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್
ಆಕ್ಸಿಜನ್. ಹೌದಾ? ಸೊ ಹೇಗೆ ಮಾಡ್ತಿದ್ದಾರೆ, ನೈಟ್ರೋ ಕಾಂಪೌಂಡ್ಸನ್ನ ಹೇಗೆ ರೆಡ್ಯೂಸ್ ಮಾಡ್ತಿದ್ದಾರೆ? ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ಪೆಲ್ಲಾಡಿಯಮ್ ಆರ್ ನಿಕಲ್ ಆರ್ ಪ್ಲಾಟಿನಮ್. ಇದರಲ್ಲಿ ಯಾವುದಾದ್ರೂ ಒಂದು ತಗೊಳ್ತಿದ್ದಾರೆ, ಅದ್ರ ಮೂಲಕ ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಅಮೈನ್ ಸಿಗುತ್ತೆ. ಸೊ ಇದು ಒಂದು ಮೆಥಡು. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ನೈಟ್ರೋ ಬೆನ್ಸಿನ್ ಇದೆ. ಓಕೆ, ಸೊ ನೈಟ್ರೋ ಬೆನ್ಸಿನ್ ಇದೆ, ನೈಟ್ರೋ ಗ್ರೂಪು ಬೆನ್ಸಿನ್ಗೆ ಅಟ್ಯಾಚ್ ಆಗಿದೆ. ಹೌದಾ? ನೈಟ್ರೋ ಬೆನ್ಸಿನ್. ಸೊ ಇದನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ಪೆಲ್ಲಾಡಿಯಮ್ ಇನ್ ದ ಪ್ರೆಸೆನ್ಸ್ ಆಫ್ ಎಥನಾಲ್. ಸೊ ಆಗ ನಮಗೆ ಅನಿಲಿನ್ ಸಿಗ್ತಾ ಇದೆ. ಸೊ NO2 ಇದೆ ನೋಡಿ, ಇಲ್ಲಿ NH2 ಆಯಿತು ಅಂದರೆ, ಸೊ ಇಲ್ಲಿ O2 ಇದು ರಿಮೂವ್ ಆಗಿದೆ, H2 ಆಗಿದೆ, ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆಗಿದೆ, ರಿಮೂವಲ್ ಆಫ್ ಆಕ್ಸಿಜನ್ ಆಗಿದೆ. ಸೊ ರಿಡಕ್ಷನ್. ಸೊ ಇದು ಒಂದು ಮೆಥಡ್. ಸೊ ಇನ್ನೊಂದು ಮೆಥಡ್ ಏನು ಅಂದರೆ ಬೈ ದ ರಿಡಕ್ಷನ್ ವಿತ್ ಮೆಟಲ್ಸ್ ಇನ್ ಅಸಿಡಿಕ್ ಮೀಡಿಯಮ್. ಅಸಿಡಿಕ್ ಮೀಡಿಯಮಲ್ಲಿ ಬೈ ಯೂಸಿಂಗ್ ಮೆಟಲ್ಸ್, ಓಕೆನಾ, ರಿಡಕ್ಷನ್ ಮಾಡೋದು. ಇಲ್ಲಿ ನೋಡ್ಬೋದು ನೈಟ್ರೋ ಬೆನ್ಸಿನ್ ಇದೆ, ಇಲ್ಲಿ ಟಿನ್ ತೊಗೊಂಡಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ HCl. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ ಏನಾಗ್ತಿದೆ, ರೆಡ್ಯೂಸ್ ಆಗ್ತಿದೆ, ರಿಮೂವಲ್ ಆಫ್ ಆಕ್ಸಿಜನ್, ಅಡಿಷನ್ ಆಫ್ ಹೈಡ್ರೋಜನ್. ಓಕೆ, ಸೊ ಇದು ಒಂದು ಮೆಥಡ್. ನೆಕ್ಸ್ಟ್ ಒನ್ ಇಸ್ ರಿಡಕ್ಷನ್ ಆಫ್ ನೈಟ್ರೈಲ್ಸ್. ಸೊ ನೈಟ್ರೈಲ್ಸ್ ಆನ್ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆರ್ catalytic hydrogenation produces primary amines. This reaction is used for the preparation of amines containing one carbon atom more than the starting amine. ಸೊ ಇಲ್ಲಿ ನೋಡಿ, ನೈಟ್ರೈಲ್ಸನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಹೇಗೆ? ಬೈ ಯೂಸಿಂಗ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಕೆಟಲಿಟಿಕ್ ಡಿಹೈಡ್ರೋಜನೇಷನ್ ಮಾಡೋದ್ರ ಮೂಲಕ. ಆಗೇನಾಗುತ್ತೆ, ನೈಟ್ರೈಲ್ಸು ಪ್ರೈಮರಿ ಅಮೈನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪ್ರಿಪರೇಷನ್ ಆಫ್ ಅಮೈನ್ಸ್ ಕಂಟೈನಿಂಗ್ ಒನ್ ಕಾರ್ಬನ್ ಐಟಮ್ ಮೋರ್ ದ್ಯಾನ್ ದ ಸ್ಟಾರ್ಟಿಂಗ್ ಅಮೈನ್ಸ್. ನಿಮ್ಮ ಸ್ಟಾರ್ಟಿಂಗ್ ಅಮೈನ್ಸ್ ಏನಿದೆ ಅದಕ್ಕಿಂತ ಒಂದು ಕಾರ್ಬನ್ ಐಟಮ್ ಜಾಸ್ತಿ ಇರುತ್ತೆ ನಿಮ್ಮ ಪ್ರಾಡಕ್ಟಲ್ಲಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು, RC∏N ದ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್ ತೊಗೊಂಡಿದ್ದಾರೆ. ಸೊ ಆಗ ಒಂದು ಅಮೈನ್ ಫಾರ್ಮ್ ಆಗಿದೆ. ಓಕೆನಾ? ಸೊ ಇದೇ ಜಾಗದಲ್ಲಿ ಜಾಗದಲ್ಲಿ ನಾವು CH3 ತೊಗೊಂಡ್ವಿ ಅಂದ್ಕೊಳ್ಳಿ. ಓಕೆನಾ? CH3. ಓಕೆ, ಸೊ ಇಲ್ಲೇನಾಗುತ್ತೆ, ಮೀಥೈಲ್ ಸೈನೈಡ್ ಆಯಿತು. ಸೊ ಮೀಥೈಲ್ ಸೈನೈಡ್ ಇದ್ದಿದ್ದು ಇಲ್ಲೇನ ಕನ್ವರ್ಟ್ ಆಗುತ್ತೆ, CH3 CH2N2 ಅಂದರೆ ಈಥೈಲ್ ಸೈನೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಓಕೆ, ಸೊ ಈ ರೀತಿ ಒಂದು ಕಾರ್ಬನ್ ಐಟಮು ಸ್ಟಾರ್ಟಿಂಗ್ ಮೆಟೀರಿಯಲ್ಗಿಂತ ಜಾಸ್ತಿ ಇರುತ್ತೆ ನಮ್ಮ ಅಪ್ಕಮಿಂಗ್ ಪ್ರಾಡಕ್ಟಲ್ಲಿ, ಅಮೈನಲ್ಲಿ. ಸೊ ನೆಕ್ಸ್ಟ್ ಮೆಥಡ್ ರಿಡಕ್ಷನ್ ಆಫ್ ಅಮೈಡ್ಸ್. ಅಮೈಡ್ಸನ್ನು ರೆಡ್ಯೂಸ್ ಮಾಡೋದ್ರ ಮೂಲಕ ಅಮೈನ್ಸನ್ನು ಪ್ರೊಡ್ಯೂಸ್ ಮಾಡೋದು. ಸೊ ಅಮೈನ್ಸ್ ಇಲ್ಲಿ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಇರೋದೇನು, ಡಿ ಜಾಗದಲ್ಲಿ ಏನು ಬರುತ್ತಷ್ಟೇ. ಸೊ ಬರಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಬರೀರಿ. ಸೊ ಇಲ್ಲಿ ಏನಾಗ್ತಿದೆ, ಸೊ ಅಮೈಡ್ಸನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಅಮೈಡ್ಸ್ ಆನ್ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈಲ್ಡ್ ಅಮೈನ್ಸ್. ಸೊ ಇಲ್ಲಿ ಅಮೈಡ್ಸ್ ತೊಗೊಂಡಿದ್ದಾರೆ. ಸೊ ಅಮೈಡ್ಸ್ ಅಂದರೆ CONH2. ಓಕೆ, CONH2 ಆಯಿತು. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಅಮೈನ್ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಗೇಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್. ಇದು ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್, ನಿಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ ತುಂಬ ಕಡೆ. ಸೊ ಇದನ್ನು ಚೆನ್ನಾಗಿ ಓದ್ಕೊಡಿ ಆ್ಯಂಡ್ ರಿಯಾಕ್ಷನ್ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ನೋಡಿ, ಥ್ಯಾಲಮೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಎಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರ್ಮ್ಸ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಮೈಡ್ ವಿಚ್ ಆನ್ ಹೀಟಿಂಗ್ ವಿತ್ alkyl halide followed by alkaline hydrolysis produces corresponding primary amine. ಸೊ ಇಲ್ಲೇನು ಮಾಡ್ತಿದ್ದಾರೆ, ಥ್ಯಾಲಮೈಡ್ನ ತೊಗೊಂಡಿದ್ದಾರೆ. ಸೊ ಈ ಥ್ಯಾಲಮೈಡನ್ನು ಒಂದು ಎಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, ನಮಗೆ ಒಂದು ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಮೈಡ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ಫರ್ದರ್ ಹೀಟ್ ಮಾಡ್ತಾರೆ ವಿತ್ ಆಲ್ಕೈಲ್ ಹ್ಯಾಲೈಡ್. ಓಕೆ, ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಹೀಟ್ ಮಾಡ್ತಾರೆ. ಅದಾದ ನಂತರ ಆಲ್ಕಲೈನ್ ಹೈಡ್ರಾಲಿಸಿಸ್ ಮಾಡ್ತಾರೆ. ಸೊ ಆಗ ನಮಗೆ ಕರೆಸ್ಪಾಂಡಿಂಗ್ ಪ್ರೈಮರಿ ಅಮೈನ್ ಸಿಗುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು, ಥ್ಯಾಲಮೈಡ್ ತೊಗೊಂಡಿದ್ದಾರೆ. ಸೊ ಇದನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಓಕೆ, ಆಗ ಒಂದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಫರ್ದರ್ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ಏನಾಗುತ್ತೆ, ಆಲ್ಕೈಲ್ ಥ್ಯಾಲಮೈಡ್ ಫಾರ್ಮ್ ಆಗುತ್ತೆ. ಅದನ್ನು ಫರ್ದರ್ ಆಲ್ಕಲೈನ್ ಹೈಡ್ರಾಲಿಸಿಸ್ ಮಾಡ್ತಿದ್ದಾರೆ. ಆಲ್ಕಲೈನ್ ಹೈಡ್ರಾಲಿಸಿಸ್ ಮಾಡಿದಾಗ ಸೊ ನಮಗೇನು ಸಿಗುತ್ತೆ, ಒಂದು ಪ್ರೈಮರಿ ಅಮೈನ್ ಸಿಗುತ್ತೆ. ಸೊ ಇಲ್ಲಿ ಯಾವ ರೀತಿ ಚೇಂಜಸ್ ಆಗ್ತದೆ ನೋಡಿ, ಥ್ಯಾಲಮೈಡಲ್ಲಿ ಏನಾಗಿದೆ, ಇಲ್ಲಿ NH ಇದೆ ಅಲ್ಲ, ಸೊ ಇದು KOH. ಸೊ ಇಲ್ಲಿ H2O ರಿಮೂವ್ ಆಗಿ ಇಲ್ಲಿ N-K+ ಬರುತ್ತೆ. ಓಕೆನಾ? ಇದನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಏನು ಫಾರ್ಮ್ ಆಗುತ್ತೆ, ಈ ಎನ್ನಿಗೆ R ಏನಿದೆ ಇಲ್ಲಿ ಬರುತ್ತೆ, NR. ಓಕೆನಾ? ಈ K ಹೋಗುತ್ತೆ, ಆ ಜಾಗದಲ್ಲಿ R ಬರುತ್ತೆ.
ಸೊ ಇದನ್ನು ಫರ್ದರ್ ಆಲ್ಕಲೈನ್ ಹೈಡ್ರೋಲಿಸಿಸ್ ಮಾಡಿದಾಗ ನಮಗೆ ಪ್ರೈಮರಿ ಅಮೈನ್ ಫಾರ್ಮ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ನೋಡಿ ಒಂದು ನೋಟ್ ಇದೆ, ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ದಿಸ್ ಮೆಥಡ್. ಸೊ ಆದರೆ ಈ ಮೆಥಡಿಂದ ನಾವು ಆರೋಮ್ಯಾಟಿಕ್ ಪ್ರೈಮರಿ ಅಮೈನ ಫಾರ್ಮ್ ಮಾಡೋದಕ್ಕೆ ಆಗಲ್ಲ. ಯಾಕೆ? ಅರೈಲ್ ಹ್ಯಾಲೈಡ್ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ವಿತ್ ಆನಯಾನ್ ಫಾರ್ಮ್ಡ್ ಬೈ ಥ್ಯಾಲಮೈಡ್. ಸೊ ಅರೈಲ್ ಹ್ಯಾಲೈಡ್ಸ್ ಏನಿದೆ, ಸೊ ಅದು ಥ್ಯಾಲಮೈಡ್ ಇಂದ ಏನೋ ಒಂದು ಆನಯಾನ್ ಫಾರ್ಮ್ ಆಗಿದೆ, ಅದ್ರ ಜೊತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಫಾರ್ಮ್ ಮಾಡೋದಿಲ್ಲ. ಸೊ ಆದ್ದರಿಂದ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ ಪ್ರಿಪೇರ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ರಿಯಾಕ್ಷನ್ ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ ನಿಮಗೆ. ಸೊ ಇದರಲ್ಲಿ ನೋಡಿ, ದ ಅಮೈಡ್ ಈಸ್ ಟ್ರೀಟೆಡ್ ವಿತ್ ಬ್ರೋಮಿನ್ ಇನ್ ಆನ್ ಅಕ್ವಿಯಸ್ ಆರ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಪ್ರೈಮರಿ ಅಮೈನ್ಸ್ ಆರ್ ಫಾರ್ಮ್ಡ್. ಸೊ ಇಲ್ಲೇನು ಮಾಡ್ತಿದ್ದಾರೆ, ಅಮೈಡ್ ತೊಗೊಂಡಿದ್ದಾರೆ, ಸೊ ಅದನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ಅಕ್ವಿಯಸ್ ಆರ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಆಗ ನಮಗೆ ಪ್ರೈಮರಿ ಅಮೈನ್ ಸಿಗುತ್ತೆ. ಸೊ ಇನ್ ದಿಸ್ ಡಿಗ್ರೇಡೇಷನ್ ರಿಯಾಕ್ಷನ್ ಮೈಗ್ರೇಷನ್ ಆಫ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲೇನಾಗ್ತಿದೆ, ಈ ಡಿಗ್ರೇಡೇಷನ್ ರಿಯಾಕ್ಷನಲ್ಲಿ ಮೈಗ್ರೇಷನ್ ಆಫ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಟೇಕ್ಸ್ ಪ್ಲೇಸ್ ಫ್ರಮ್ ಕಾರ್ಬೋನಿಲ್ ಕಾರ್ಬನ್ ಆಫ್ ದ ಅಮೈಡ್ ಟು ದ ನೈಟ್ರೋಜನ್ ಆಟಮ್. ಸೊ ಇಲ್ಲಿ ಮೈಗ್ರೇಷನ್ ಆಗುತ್ತೆ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪು ಯಾವುದರಿಂದ, ಫ್ರಮ್ ಕಾರ್ಬೋನಿಲ್ ಕಾರ್ಬನ್ ಆಫ್ ದ ಅಮೈಡ್ ಟು ನೈಟ್ರೋಜನ್ ಆಟಮ್. The amine formed in this method contains one carbon less than that present in the amide. ಸೊ ಏನೋ ಒಂದು ಅಮೈನ್ ಫಾರ್ಮ್ ಆಗುತ್ತೆ ಕೊನೆಯಲ್ಲಿ ಪ್ರಾಡಕ್ಟ್ ಆಗಿ. ಸೊ ಅದರಲ್ಲಿ ಏನಾಗಿರುತ್ತೆ, ನಿಮ್ಮ ಅಮೈಡ್ ಏನಿರುತ್ತಲ್ವ, ಸೊ ಈ ಅಮೈಡಲ್ಲಿ ಇರುವಂತಹ ಕಾರ್ಬನ್ ಆಟಮ್ಗಿಂತ ಒಂದು ಕಾರ್ಬನ್ ಆಟಮ್ ಕಮ್ಮಿ ಇರುತ್ತೆ. ಸೊ ಅದರಿಂದನೇ ಇದನ್ನು ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರಲಿ. ಸೊ ಈಗ ನೋಡ್ತಿರ್ಬೋದು ನೀವು, ಇಲ್ಲಿ ಅಮೈಡ್ ಇದೆ, RCONH2, ಅದನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗ ನಮಗೆ ಪ್ರೈಮರಿ ಅಮೈನ್ ಸಿಗುತ್ತೆ. ಅದ್ರ ಜೊತೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬ್ರೋಮೈಡ್ ಆ್ಯಂಡ್ ವಾಟರ್. ಸೊ ಇಲ್ಲಿ ನೋಡ್ಬೋದು, ಸೊ ಒಂದು ಕಾರ್ಬನ್ ಐಟಮು ಕಮ್ಮಿ ಆಗುತ್ತೆ ನಮ್ಮ ಪ್ರಾಡಕ್ಟಲ್ಲಿ, ಏನು ಅಮೈನ್ ಬರುತ್ತೆ. ಸೊ ಅದರಲ್ಲಿ ಅಮೈಡ್ಗಿಂತ ಒಂದು ಕಾರ್ಬನ್ ಐಟಮ್ ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಗ್ಯಾಸಸ್ ಆ್ಯಂಡ್ ಹ್ಯಾವಿಂಗ್ ಫಿಶಿ ಓಡರ್. ಸೊ ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್ ಏನಿದೆ ಅವೆಲ್ಲವೂ ಕೂಡ ಗೇಸಿಯಸ್ ಸ್ಟೇಟಲ್ಲಿ ಇರುತ್ತೆ ಆ್ಯಂಡ್ ಅದರ ಓಡರ್ ಫಿಶಿ ಓಡರ್ ಆಗಿರುತ್ತೆ, ಫಿಶಿ ಓಡರ್. ಆ್ಯಂಡ್ ಪ್ರೈಮರಿ ಅಮೈನ್ಸ್ ವಿಚ್ ಕನ್ಸಿಸ್ಟ್ ಆಫ್ 3 or more ಕಾರ್ಬನ್ ಐಟಮ್ಸ್. ಸೊ 3 ಅಥವಾ 3ಕ್ಕಿಂತ ಹೆಚ್ಚು ಕಾರ್ಬನ್ ಐಟಮ್ಸ್ಗಳು ಏನಿರುತ್ತೆ, ಸೊ ಅವೆಲ್ಲವೂ ಕೂಡ ಲಿಕ್ವಿಡ್ ಆಗಿರುತ್ತೆ. ಆ್ಯಂಡ್ ಹೈಯರ್ ಅಮೈನ್ಸ್ ಏನಿದೆ ಅವೆಲ್ಲವೂ ಕೂಡ ಸಾಲಿಡ್ ಆಗಿರುತ್ತೆ. ಅದೇ ರೀತಿ ಆರೋಮ್ಯಾಟಿಕ್ ಅಮೈನ್ಸ್ ಅಂದರೆ ಯಾವ ಅಮೈನ್ಸಲ್ಲಿ ಬೆನ್ಸಿಲಿಂಗ್ ಇರುತ್ತಲ್ಲ ಅದನ್ನು ನಾವು ಆರೋಮ್ಯಾಟಿಕ್ ಅಮೈನ್ಸ್ ಅಂತ ಕರಿತೀವಿ, ಲೈಕ್ ಅನಿಲಿನ್ ಆಗಿರ್ಬೋದು. ಓಕೆ, ಸೊ ಅವೆಲ್ಲವೂ ಕೂಡ ಕಲರ್ಲೆಸ್ ಆಗಿರುತ್ತೆ, ಕಲರ್ ಇರೋದಿಲ್ಲ ಅವಕ್ಕೆ. ಆದರೆ ಅದೇ ಆಕ್ಸಿಡೇಷನ್ ಆದಾಗ ಅವಕ್ಕೆ ಕಲರ್ ಬರುತ್ತೆ. ಸೊ ಅಮೈನ್ಸಲ್ಲಿರುವಂತಹ ಅಮೈನ್ ಗ್ರೂಪು ಹೈಡ್ರೋಫಿಲಿಕ್ ಆಗಿದೆ. ಹೈಡ್ರೋಫಿಲಿಕ್ ವಾಟರ್ ಲವಿಂಗ್ ಸ್ಪೀಷೀಸ್, ಹೌದಾ, ಅಟ್ರಾಕ್ಟಿವ್, ವಾಟರ್ಗೆ ಅಟ್ರಾಕ್ಷನ್. ಆ್ಯಂಡ್ ಅದೇ ಹೈಡ್ರೋಕಾರ್ಬನ್ ಗ್ರೂಪ್ ಏನಿದೆ ಅದು ಹೈಡ್ರೋಫೋಬಿಕ್, ವಾಟರ್ ಹೇಟಿಂಗ್ ಸ್ಪೀಷೀಸ್ ಆಗಿದೆ. ಸೊ ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ. ಅದೇ ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಹೈಡ್ರೋಫೋಬಿಕ್ ಪಾರ್ಟ್. ಸೊ ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್ಗಳು ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ, ಆದರೆ ಯಾವಾಗ ಹೈಡ್ರೋಫೋಬಿಕ್ ಪಾರ್ಟ್ ಏನಿದೆ ಸೊ ಅದರ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಅದರ ಸಾಲ್ಯುಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೈಯರ್ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಹೈಯರ್ ಆಲಿಫ್ಯಾಟಿಕ್ ಅಮೈನ್ಸ್ ಏನಿದೆ ಅವೆಲ್ಲವೂ ಕೂಡ ವಾಟ್ರಲ್ಲಿ ಇನ್ಸಾಲ್ಯುಬಲ್ ಆಗಿರುತ್ತೆ. ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ನೈಟ್ರೋಜನ್ and hence amines are less soluble in polar solvents like water than the corresponding alcohols. ಸೊ ಆಕ್ಸಿಜನ್ನು ನೈಟ್ರೋಜನ್ಗಿಂತ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಆಗಿದೆ. ಸೊ ಆದ್ದರಿಂದ ಅಮೈನ್ಸು ಪೋಲಾರ್ ಸಾಲ್ವೆಂಟ್ಸಲ್ಲಿ ಲೆಸ್ ಸಾಲ್ಯುಬಲ್ ಆಗಿರುತ್ತೆ ಹ್ಯಾಸ್ ಕಂಪೇರ್ಡ್ ಟು ಆಲ್ಕೋಹಾಲ್ಸ್ಗೆ ಕಂಪೇರ್ ಮಾಡಿದ್ರೆ ಪೋಲಾರ್ ಸಾಲ್ವೆಂಟ್ಸ್ ಯಾವುದು, ಲೈಕ್ ವಾಟರ್, ಸೊ ಅದರಲ್ಲಿ ಸಾಲ್ಯುಬಿಲಿಟಿ ಕಮ್ಮಿ ಇರುತ್ತೆ. ಆ್ಯಂಡ್ ಟರ್ಷರಿ ಅಮೈನ್ಸ್. So tertiary amines are less soluble in water than primary and secondary amines. So tertiary aminesಗಳು ವಾಟರ್ನಲ್ಲಿ ಲೆಸ್ ಸಾಲ್ಯುಬಲ್ ಹ್ಯಾಸ್ ಕಂಪೇರ್ಡ್ ಟು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಮೈನ್ಸ್. ಹಾಗೆ ಇದರ ಆರ್ಡರ್ ಏನು, ಅಮೈನ್ಸ್ನ ಬಾಯ್ಲಿಂಗ್ ಪಾಯಿಂಟಿನ ಆರ್ಡರ್ ಏನು? ಸೊ ಪ್ರೈಮರಿ ಅಮೈನ್ಸ್ ಆರ್ ಗ್ರೇಟರ್ ದನ್ ಸೆಕೆಂಡರಿ ಅಮೈನ್ಸ್ ಆರ್ ಗ್ರೇಟರ್ ದನ್ ಟರ್ಷರಿ ಅಮೈನ್ಸ್. ಸೊ ಪ್ರೈಮರಿ ಅಮೈನ್ಸ್ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಹ್ಯಾಸ್ ಕಂಪೇರ್ಡ್ ಟು ಸೆಕೆಂಡರಿ. ಸೊ ಸೆಕೆಂಡರಿ ಅಮೈನ್ಸ್ದು ಟರ್ಷರಿಗಿಂತ ಜಾಸ್ತಿ ಇರುತ್ತೆ. ಯಾಕೆ?
So primary amines have maximum boiling point because of maximum intermolecular hydrogen bonding due to the presence of two hydrogen atoms attached to nitrogen atoms. So primary amines ಅಲ್ಲಿ ಏನಾಗಿದೆ NH2 ಹೌದಾ. ಸೊ NH2 ಎರಡು ಹೈಡ್ರೋಜನ್ ಆಟಮ್ಸ್ ಇದೆ. ಸೊ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಇರುತ್ತೆ ಆಸ್ ಕಂಪೇರ್ಡ್ ಟು ಸೆಕೆಂಡರಿ ಆ್ಯಂಡ್ ಟರ್ಷರಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಕಂಪ್ಯಾರಿಸನ್ ಹೇಗಿದೆ, ಬಾಯ್ಲಿಂಗ್ ಪಾಯಿಂಟ್ನ ಅಮೈನ್ಸ್ಗೆ ಆಲ್ಕೋಹಾಲ್ಸ್ಗೆ ಹೇಗೆ ಕಂಪ್ಯಾರಿಸನ್ ಇದೆ ನೋಡ್ಬೋದು, ಮಾಲಿಕ್ಯುಲರ್ ಮಾಸ್. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಸ್ ಕೆಮಿಕಲ್ ಪ್ರಾಪರ್ಟಿ. ಸೊ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ನೋಡಿ, ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ ಆಟಮ್ಸ್ ಆ್ಯಂಡ್ ಪ್ರೆಸೆನ್ಸ್ ಆಫ್ lone pair of electrons over the nitrogen atom influence the reactivity of amines. ಸೊ ಅಮೈನ್ಸ್ ಆರ್ ಹೈಲಿ ರಿಯಾಕ್ಟಿವ್. ಯಾಕೆ? ಒಂದು ಕಾರಣ ಏನು ಅಂತ ಅಂದರೆ ನೈಟ್ರೋಜನ್ ಮತ್ತು ಹೈಡ್ರೋಜನ್ ನಡುವೆ ಇರುವಂಥ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ, ಡಿಫ್ರೆನ್ಸ್ ಜಾಸ್ತಿ ಇದೆ. ಆ್ಯಂಡ್ ಇನ್ನೊಂದು, ನೈಟ್ರೋಜನ್ ಆಟಮ್ನ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ. ಸೊ ಇದರಿಂದ ಅಮೈನ್ಸಿನ ರಿಯಾಕ್ಟಿವಿಟಿ ಜಾಸ್ತಿ ಇದೆ. ಸೊ ಅದರ ಟೆಂಡೆನ್ಸಿ ನಾವು ನೋಡೋದಾದರೆ ಪ್ರೈಮರಿ ಅಮೈನ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ಅಮೈನ್ಸ್ ವಿಚ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಟರ್ಷರಿ ಅಮೈನ್ಸ್. ಆ್ಯಂಡ್ ಅಮೈನ್ಸು ವಿಚ್ ಬಿಹೇವ್ಸ್ ಆಸ್ ಅ ನ್ಯೂಕ್ಲಿಯೋಫೈಲ್ ಆಗಿ ಬಿಹೇವ್ ಮಾಡುತ್ತೆ. ಯಾಕೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅಮೈನ್ಸಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅದು ನ್ಯೂಕ್ಲಿಯೋಫೈಲ್ ಆಗಿ ಬಿಹೇವ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಅಮೋನೋಲಿಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಅಮೋನೋಲಿಸಿಸ್ ಅಂದರೆ ಏನು? ದ ಪ್ರೋಸೆಸ್ ಆಫ್ ಕ್ಲೀವೇಜ್ ಆಫ್ ದ CX ಬಾಂಡ್ ಬೈ ಅಮೋನಿಯಾ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಅಮೋನೋಲಿಸಿಸ್. ಸೊ ಇಲ್ಲಿ ಏನಾಗ್ತಿದೆ? ಕ್ಲೀವ್ ಆಗ್ತಿದೆ, ಬ್ರೇಕ್ ಆಗ್ತಿದೆ. ಯಾವುದು? CX ಬಾಂಡ್. CX ನಡುವೆ ಇರುವಂತಹ ಬಾಂಡು ಬ್ರೇಕ್ ಆಗ್ತಿದೆ. ಮಾಡ್ತಿರೋದು ಯಾರು? ಅಮೋನಿಯಾ ಮಾಲಿಕ್ಯೂಲ್. ಸೊ ಆದ್ದರಿಂದ ಇದನ್ನು ಅಮೋನೋಲಿಸಿಸ್ ಅಂತ ಕರೀತಾರೆ. ಲಿಸಿಸ್ ಅಂದರೆ ಬ್ರೇಕಿಂಗ್, ಹೌದಾ? ಸೊ ಅಮೋನಿಯಾ ಮಾಲಿಕ್ಯೂಲು CX ಬಾಂಡನ್ನು ಬ್ರೇಕ್ ಮಾಡ್ತಿದೆ. ಆ ಪ್ರೋಸೆಸ್ಸನ್ನು ಅಮೋನೋಲಿಸಿಸ್ ಅಂತ ಕರೀತಾರೆ. ಸೊ ಇದು ಹೇಗಾಗುತ್ತೆ? ಸೊ ನೀವು ನೋಡ್ಬೋದು, ವೆನ್ ಆಲ್ಕೈಲ್ ಆರ್ ಬೆನ್ಸೈಲ್ ಹ್ಯಾಲೈಡ್ ಆನ್ ರಿಯಾಕ್ಷನ್ ವಿತ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಅಮೋನಿಯಾ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ in which the halogen atom is replaced by an amino group. The reaction is carried out in a sealed tube at 373 Kelvin. The primary amine is obtained. ಸೊ ಏನು ಮಾಡ್ತಿದ್ದಾರೆ? ಆಲ್ಕೈಲ್ ಅಥವಾ ಬೆನ್ಸೈಲ್ ಹ್ಯಾಲೈಡನ್ನು ಎಥನೋಲಿಕ್ ಸೊಲ್ಯೂಷನ್ ಆಫ್ ಅಮೋನಿಯಾ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ? ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ಆಗ ಹ್ಯಾಲೋಜನ್ ಆಟಮು ಅಮೈನೋ ಗ್ರೂಪಿಂದ ರೀಪ್ಲೇಸ್ ಆಗುತ್ತೆ. ಸೊ ಈ ರಿಯಾಕ್ಷನ್ನು ಒಂದು ಸೀಲ್ಡ್ ಟ್ಯೂಬಲ್ಲಿ ಮಾಡ್ತಾ ಇದ್ದಾರೆ ಅಟ್ 373 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ರೈಮರಿ ಅಮೈನ್ ಆಗಿರುತ್ತೆ. ಸೊ ಈ ಪ್ರೈಮರಿ ಅಮೈನ್ ಏನು ಬಂದಿದೆ, ಸೊ ಅದು ನ್ಯೂಕ್ಲಿಯೋಫೈಲ್ ಆಗಿ ಬಿಹೇವ್ ಮಾಡುತ್ತೆ. ಆ್ಯಂಡ್ ಫರ್ದರ್ ಅದು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೆಕೆಂಡರಿ ಮತ್ತು ಟರ್ಷರಿ ಅಮೈನ ಫಾರ್ಮ್ ಮಾಡುತ್ತೆ. ಫೈನಲ್ ಆಗಿ ಕ್ವಾಟರ್ನರಿ ಅಮೋನಿಯಂ ಸಾಲ್ಟನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ನ ನೋಡ್ತಿರಬಹುದು. ಸೊ NH3, ಓಕೆ, ಇಲ್ಲಿ ಅಮೋನಿಯಾ. ಸೊ ಇದನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಸಾಲ್ಟ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದೇ ಒಂದು ಪ್ರೈಮರಿ ಅಮೈನನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತೀರಾ, ಆಗ ಸೆಕೆಂಡರಿ ಅಮೈನ್ ಬರುತ್ತೆ. ಅದನ್ನು ಫರ್ದರ್ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಟರ್ಷರಿ ಅಮೈನ್ ಬರುತ್ತೆ. ಫರ್ದರ್ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಬರುತ್ತೆ. ಸೊ ಇಲ್ಲಿ ರೀಪ್ಲೇಸ್ ಆಗ್ತಿರೋದು ನೋಡಿ RNH2, ಹೌದಾ? ಅದನ್ನು RX ಜೊತೆ ಟ್ರೀಟ್ ಮಾಡಿದ್ರೆ RNH, R2NH, ಓಕೆ, H ರೀಪ್ಲೇಸ್ ಆಗ್ತಿದೆ. ಸೊ ಅದಾದಮೇಲೆ ಮತ್ತೆ RX ಜೊತೆ ಟ್ರೀಟ್ ಮಾಡಿದಾಗ R3N, ಇನ್ನೊಂದು ಇರೋದು ಹೆಚ್ಚು ರೀಪ್ಲೇಸ್ ಆಯಿತು. ಸೊ ಅದನ್ನು ಫರ್ದರ್ RX ಜೊತೆಗೆ ಮತ್ತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ? ಸೊ R4N+X- ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಸಿಕ್ತು. ಸೊ ಅದೇ ಮತ್ತೆ ನೋಡಿ, ಸೊ ಏನೊಂದು ಫ್ರೀ ಅಮೈನ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ದ ಅಮೋನಿಯಂ ಸಾಲ್ಟ್ ಬೈ ಟ್ರೀಟ್ಮೆಂಟ್ ವಿತ್ ಸ್ಟ್ರಾಂಗ್ ಬೇಸ್. ಸೊ ಇಲ್ಲೇನು ಒಂದು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಬಂದಿದೆ, ಹೌದಾ? ಸೊ ಅದನ್ನು ಒಂದು ಸ್ಟ್ರಾಂಗ್ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಅಮೈನ್ ಸಿಗುತ್ತೆ. ಸೊ ಏನು ಸ್ಟಾರ್ಟಿಂಗ್ ಅಮೈನ್ ಏನು ತೊಗೊಂಡಿದ್ರಿ, ಸೊ ಅದೇ ಸಿಗುತ್ತೆ. ಸೊ ಇದರ ಡಿಸಡ್ವಾಂಟೇಜ್ ಏನು ಹಾಗಾದರೆ ಅಮೋನೋಲಿಸಿಸ್ದು ಅಂತ ನೋಡೋದಾದರೆ, ಇಟ್ ಗಿವ್ಸ್ ಅ ಮಿಕ್ಸ್ಚರ್ ಆಫ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್, ಬಟ್ ಪ್ರೈಮರಿ ಅಮೈನ್ಸ್ ಇನ್ ಲಾರ್ಜ್ ಕ್ವಾಂಟಿಟಿ. ಅಂದರೆ ಸೊ ಇದು ಒಂದು ಈ ರಿಯಾಕ್ಷನ್ ಒಂದು ಮಿಕ್ಸ್ಚರ್ ಆಫ್ ಅಮೈನ್ಸನ್ನು ಕೊಡುತ್ತೆ. ಪ್ರೈಮರಿನೂ ಕೊಡುತ್ತೆ, ಸೆಕೆಂಡರಿನೂ ಕೊಡುತ್ತೆ, ಟರ್ಷರಿನೂ ಕೊಡುತ್ತೆ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟನ್ನು ಕೊಡುತ್ತೆ. ಆದರೆ ಪ್ರೈಮರಿ ಅಮೈನ್ನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಹಾಗಾದರೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೇಗಿರುತ್ತೆ ಹ್ಯಾಲೈಡ್ಸ್ ಇದು ನೋಡೋದಾದರೆ, RI is greater than RBr which is greater than RCl. ಸೊ
ಸೊ ನೆಕ್ಸ್ಟ್ ಒನ್ ಇಸ್ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಅಮೈನ್ಸ್. ಸೊ ಅಮೈನ್ಸ್ನ ಬೇಸಿಕ್ ಕ್ಯಾರೆಕ್ಟರ್. ಸೊ ಇಲ್ಲಿ ನೋಡ್ಬೋದು ಅಮೈನ್ಸ್ ಆರ್ ಬೇಸಿಕ್ ಇನ್ ನೇಚರ್, ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಫಾರ್ಮ್ ಸಾಲ್ಟ್. ಸೊ ಅಮೈನ್ಸ್ನ ನೇಚರ್ ಹೇಗಿದೆ ಅಂದರೆ ಬೇಸಿಕ್ ಆಗಿದೆ. ಸೊ ಬೇಸಿಕ್ ಆಗಿರೋದ್ರಿಂದ ಅದು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಅಮೈನ್ಸ್ ಅದನ್ನು ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಲೈಕ್ HCl. ಸೊ ಅದ್ರ ಜೊತೆಗೆ ಟ್ರೀಟ್ ಮಾಡಿದಾಗ ಒಂದು ಸಾಲ್ಟ್ ಬರುತ್ತೆ. ಸೊ ಈ ಅಮೈನ್ ಸಾಲ್ಟ್ ಏನಿದೆ ಅದನ್ನು ಫರ್ದರ್ ಮತ್ತೆ ನೀವು ಬೇಸ್ ಜೊತೆಗೆ ಟ್ರೀಟ್ ಮಾಡಿದ್ರೆ ನಿಮಗೆ ಯಾವುದು ಪೇರೆಂಟ್ ಅಮೈನ್ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ಅಮೈನ್ ತೊಗೊಂಡಿದ್ರಿ ಅದೇ ಅಮೈನ್ ಮತ್ತೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು RN+H3 X- OH- ಬೇಸ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀರಾ. ಆಗ ನೀವು ಯಾವ ಪೇರೆಂಟ್ ಅಮೈನ್ನ ತೊಗೊಂಡಿದ್ರೆ ಅದೇ ಮತ್ತೆ ಪ್ರಾಡಕ್ಟಲ್ಲಿ ನಮಗೆ ಸಿಗುತ್ತೆ. ಸೊ ಈ ಅಮೈನ್ ಸಾಲ್ಟ್ಸ್ ಏನು ಫಾರ್ಮ್ ಆಗಿದೆ ಅವೆಲ್ಲವೂ ಕೂಡ ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ, ಆದರೆ ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಇನ್ಸಾಲ್ಯುಬಲ್ ಆಗುತ್ತೆ, ಡಿಸಾಲ್ವ್ ಆಗಲ್ಲ. ಸೊ ದ ರಿಯಾಕ್ಷನ್ ಆಫ್ ಅಮೈನ್ಸ್ ವಿತ್ ಮಿನರಲ್ ಆ್ಯಸಿಡ್ಸ್ ಟು ಫಾರ್ಮ್ ಅಮೋನಿಯಂ ಸಾಲ್ಟ್ ಶೋಸ್ ದಟ್ ದೇ ಆರ್ ಬೇಸಿಕ್ ಇನ್ ನೇಚರ್. ಸೊ ಅಮೈನ್ಸನ್ನು ನೀವು ಮಿನರಲ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಒಂದು ಅಮೋನಿಯಂ ಸಾಲ್ಟ್ ಫಾರ್ಮೇಷನ್ ಆಗುತ್ತಲ್ಲ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ದೇ ಆರ್ ಬೇಸಿಕ್ ಇನ್ ನೇಚರ್. ಅವು ಬೇಸ್ ಆಗಿರೋದ್ರಿಂದನೇ ಅಲ್ವಾ ಆ್ಯಸಿಡು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಬರುತ್ತೆ. ಸೊ ಇಲ್ಲಿ ಮಿನರಲ್ ಆ್ಯಸಿಡ್ ಜೊತೆಗೆ ಅಮೈನ್ಸನ್ನು ರಿಯಾಕ್ಟ್ ಮಾಡಿದಾಗ ನಮಗೆ ಸಾಲ್ಟ್ ಬರ್ತಿದೆ. ಸೊ ಹಾಗಾದರೆ ಅಮೈನ್ಸು ಬೇಸ್ ಆಗಿದೆ. ಅಮೈನ್ಸ್ ಹ್ಯಾವ್ ಆನ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಅ ನೈಟ್ರೋಜನ್ ಆಟಮ್ ಡ್ಯೂ ಟು ವಿಚ್ ದೇ ಬಿಹೇವ್ ಆ್ಯಸ್ ಎ ಲೀವಿಸ್ ಬೇಸ್. ಸೊ ಅಮೈನ್ಸಲ್ಲಿ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ, ಇಲ್ಲಿ ನೈಟ್ರೋಜನ್ ಆಟಮ್ ಮೇಲೆ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಸೊ ಅದು ಲೀವಿಸ್ ಬೇಸ್ ಆಗಿ ಬಿಹೇವ್ ಮಾಡ್ತಿದೆ. ಸೊ ಇಂತಹ ಬೇಸಿಕ್ ಕ್ಯಾರೆಕ್ಟರ್ ಏನಿದೆ ಅಮೈನ್ಸಿಂದು, ಸೊ ಅದನ್ನು KB ಮತ್ತು PKB ವ್ಯಾಲ್ಯೂಸಿಂದ ಎಕ್ಸ್ಪ್ಲೇನ್ ಮಾಡ್ಬೋದು. ಅಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು RnH2 + H2O ಗಿವ್ ರೈಸ್ ಟು RN+H3 + OH-. ಸೊ ರಿಯಾಕ್ಷನಲ್ಲಿ K ಕಾನ್ಸ್ಟೆಂಟ್ ಬರ್ಕೊಂಡಿದ್ರೆ ಇಲ್ಲಿ ನೋಡಿ. ಸೊ ಮೇಲ್ಗಡೆ ಪ್ರಾಡಕ್ಟ್ ಸೈಡ್ ಇದೆ ಹೌದಾ, ಸ್ಕ್ವೇರ್ ಬ್ರಾಕೆಟ್ ಆಫ್ RN+H3 × OH-, ಹೌದಾ. ಸೊ ಪ್ರಾಡಕ್ಟ್ ಸೈಡ್ ಕೆಳಗಡೆ ರಿಯಾಕ್ಟೆಂಟ್ ಸೈಡನ್ನ ಬರ್ಕೊಳ್ತೀರಾ ಕಾನ್ಸಂಟ್ರೇಷನ್. ಸೊ ಅದಾದಮೇಲೆ ಈ K ಜೊತೆಗೆ H2O ಮಲ್ಟಿಪ್ಲೈ ಆಗುತ್ತೆ. ಸೊ ಮಲ್ಟಿಪ್ಲೈ ಆದಾಗ ಸೊ ಈ ರೀತಿ ಬರುತ್ತೆ. ಇದಾದ ನಂತರ K × H2Oನ KB ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮತ್ತು ಈ ರೀತಿ ಬರುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು PKB ಅಂತ ಅಂದರೆ -log_KB. ಅದೇ ಈ KB ವ್ಯಾಲ್ಯೂ ಇದ್ರ ಮೂಲಕ ಹೇಗೆ ನಾವು ಹೇಳ್ಬೋದು ಅಂತ ನೋಡೋದಾದರೆ, ಲಾರ್ಜರ್ ದ ವ್ಯಾಲ್ಯೂ ಆಫ್ KB ಆರ್ ಸ್ಮಾಲರ್ ದ ವ್ಯಾಲ್ಯೂ ಆಫ್ PKB ಸ್ಟ್ರಾಂಗರ್ ಇಸ್ ದ ಬೇಸ್. ಸೊ KB ವ್ಯಾಲ್ಯೂ ಜಾಸ್ತಿ ಇರೋದು ಅಥವಾ PKB ವ್ಯಾಲ್ಯೂ ತುಂಬಾ ಕಡಿಮೆ ಇದ್ದರೆ ಆ ಬೇಸನ್ನು ನಾವು ಸ್ಟ್ರಾಂಗರ್ ಬೇಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಿಸ್ ದ್ಯಾನ್ ಅಮೋನಿಯಾ. ಸೊ ಅಮೋನಿಯಾಗಿಂತ ಆಲಿಫ್ಯಾಟಿಕ್ ಅಮೈನ್ಸ್ಗಳು ಸ್ಟ್ರಾಂಗರ್ ಬೇಸಿಸ್ ಆಗಿದೆ. ಯಾಕೆ ಅಂದರೆ ಎಲೆಕ್ಟ್ರಾನ್ ರಿಲೀಸಿಂಗ್ ನೇಚರ್ ಆಫ್ ಆಲ್ಕೈಲ್ ಗ್ರೂಪಲ್ಲಿ ಇರುವಂತಹ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಗಿಂತ ಅಮೋನಿಯಾಗಿಂತ ಆಲಿಫ್ಯಾಟಿಕ್ ಅಮೈನ್ಸ್ಗಳು ಸ್ಟ್ರಾಂಗರ್ ಬೇಸ್ ಆಗಿದೆ. ಸೊ ಅದೇ ರೀತಿ ಆರೋಮ್ಯಾಟಿಕ್ ಅಮೈನ್ಸಿಗೆ ನೋಡೋದಾದರೆ ವಿಚ್ ಆರ್ ವೀಕರ್ ಬೇಸಸ್ ದ್ಯಾನ್ ಅಮೋನಿಯಾ ಡ್ಯೂ ಟು ದ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ನೇಚರ್ ಆಫ್ ದ RL ಗ್ರೂಪ್. ಸೊ ಇಲ್ಲೇನಾಗಿದೆ RL ಗ್ರೂಪಿಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ನೇಚರ್ ಇರೋದ್ರಿಂದ ಸೊ ಅದೇನು ಮಾಡುತ್ತೆ ಅಮೋನಿಯಾಗಿಂತ ವೀಕರ್ ಬೇಸ್ ಆಗಿದೆ. ಸೊ ಆಲಿಫ್ಯಾಟಿಕ್ ಅಮೈನ್ಸ್ಗಳು ಅಮೋನಿಯಾಗಿಂತ ಸ್ಟ್ರಾಂಗರ್ ಬೇಸ್. ಯಾಕೆ ಅಂತ ಅಂದರೆ ಆಲ್ಕೈಲ್ ಗ್ರೂಪಿಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ನೇಚರ್ ಇದೆ. ಅದೇ ರೀತಿ ಆರೋಮ್ಯಾಟಿಕ್ ಅಮೈನ್ಸ್ಗಳು ಅಮೋನಿಯಾಗಿಂತ ವೀಕರ್ ಬೇಸ್. ಯಾಕೆ ಅಂತ ಅಂದರೆ RL ಗ್ರೂಪಿಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ನೇಚರ್ ಇದೆ. ಸೊ ಅದೇ ರೀತಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಅಂತ ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಆಗಿರ್ಬೋದು, ಸಾಲ್ವೇಷನ್ ಎಫೆಕ್ಟ್ ಆಗಿರ್ಬೋದು, ಸ್ಟಿಯರಿಕ್ ಹಿಂಡ್ರೆನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅಮೈನ್ಸಿನ ಬೇಸಿಕ್ ಸ್ಟ್ರೆಂತನ್ನು ಅಫೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಸ್ಟ್ರಕ್ಚರ್ ಬೆಸಿಸಿಟಿ ರಿಲೇಷನ್ಶಿಪ್ ಆಫ್ ಅಮೈನ್ಸ್. ಸೊ ಹೇಗೆ ರಿಲೇಷನ್ಶಿಪ್ ಇದೆ? ಬೆಸಿಸಿಟಿ ಆಫ್ ಅಮೈನ್ಸ್ ಈಸ್ ರಿಲೇಟೆಡ್ ಟು ದೇರ್ ಸ್ಟ್ರಕ್ಚರ್. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಸಿಕ್ ಕ್ಯಾರೆಕ್ಟರ್ ಆಫ್ ಅಮೈನ್ ಡಿಪೆಂಡ್ಸ್ ಅಪಾನ್ ದ ಈಸ್ ಆಫ್ ಫಾರ್ಮೇಷನ್ ಆಫ್ ದ ಕ್ಯಾಟಯಾನ್ ಬೈ ಅಕ್ಸೆಪ್ಟಿಂಗ್ ಎ ಪ್ರೋಟಾನ್ ಫ್ರಮ್ ದ ಆ್ಯಸಿಡ್. ಸೊ ಎಲ್ಲಿ ಬೇಸಿಕ್ ಕ್ಯಾರೆಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದರೆ ಈ ಅಮೈನ್ಸ್ ಏನಿದೆ ಸೊ ಅದು ಆ್ಯಸಿಡಿಂದ ಪ್ರೋಟಾನ್ ಆಕ್ಸೆಪ್ಟ್ ಮಾಡಿಕೊಂಡು ಒಂದು ಫಾರ್ಮೇಷನ್ ಆಫ್ ಕ್ಯಾಟಯಾನ್ಗೆ ಹೆಲ್ಪ್ ಮಾಡಬೇಕು. ಸೊ ಅದರಿಂದ ನಾವು ಬೇಸಿಕ್ ಕ್ಯಾರೆಕ್ಟರ್ನ ಹೇಳ್ಬೋದು. ಆ್ಯಂಡ್ ಮೋರ್ ಸ್ಟೇಬಲ್ ದ ಕ್ಯಾಟಯಾನ್ ಮೋರ್ ಬೇಸಿಕ್ ಇಸ್ ದ ಅಮೈನ್. ಸೊ ಕ್ಯಾಟಯಾನ್ನ ಸ್ಟೆಬಿಲಿಟಿ ಜಾಸ್ತಿ ಇದ್ದರೆ ಆ ಅಮೈನು ಜಾಸ್ತಿ ಬೇಸಿಕ್ ಆಗಿರುತ್ತೆ. ಅದೇ ಒಂದು ಕೇಸಸ್ ನೋಡೋದಾದರೆ ಆಲ್ಕನ್ ಅಮೈನ್ ವರ್ಸಸ್ ಅಮೋನಿಯಾ, ಇವೆರಡರ ನಡುವೆ ಯಾವುದು ಬೇಸಿಕ್ ಆಗಿದೆ ಅಂತ. ಸೊ ಒಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ಕನ್ ಅಮೈನ್ ಇದೆ, ಸೊ H+. ಸೊ ಇದ್ರ ಜೊತೆ ರಿಯಾಕ್ಟ್ ಆದಾಗ ಒಂದು ಪ್ರಾಡಕ್ಟ್ ಬರುತ್ತಾ. ಸೊ ಅದೇ ರೀತಿ ಅಮೋನಿಯಾ ಇದೆ, ಅದು H+ ಜೊತೆ ರಿಯಾಕ್ಟ್ ಆದಾಗ ಪ್ರಾಡಕ್ಟ್ ಬರುತ್ತೆ. ಸೊ ಇಲ್ಲಿ ನೋಡಿ
ಡ್ಯೂ ಟು ದ ಎಲೆಕ್ಟ್ರಾನ್ ರಿಲೀಸಿಂಗ್ ನೇಚರ್ ಆಫ್ ಆಲ್ಕೈಲ್ ಗ್ರೂಪ್ R pushes electron towards nitrogen and thus makes the unshared electron pair more available for sharing with the proton of the acid. ಸೊ ಏನಾಗುತ್ತೆ, ಈ ಆಲ್ಕನಮೈನ್ಸಲ್ಲಿ ಏನು ಆಲ್ಕೈಲ್ ಗ್ರೂಪ್ ಇದೆ, ಸೊ ಈ ಆಲ್ಕೈಲ್ ಗ್ರೂಪ್ಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ನೇಚರ್ ಇದೆ, ಹೌದಾ. ಸೊ ಆಗೇನಾಗುತ್ತೆ, ಈ R ಏನು ಮಾಡುತ್ತೆ, ಈ ಎಲೆಕ್ಟ್ರಾನನ್ನು ನೈಟ್ರೋಜನ್ ಕಡೆಗೆ ಪುಷ್ ಮಾಡುತ್ತೆ. ಸೊ ಆಗೇನಾಗುತ್ತೆ, ಜಾಸ್ತಿ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಅವೈಲೇಬಲ್ ಆಗುತ್ತೆ. ಸೊ ಪ್ರೋಟಾನ್ ಏನು ನಾವು ಪ್ರೋಟಾನ್ ಇದೆ ಆ್ಯಸಿಡ್ದು, ಅದ್ರ ಜೊತೆ ಶೇರ್ ಆಗೋದಕ್ಕೆ ಜಾಸ್ತಿ ಸಿಗುತ್ತೆ. ಸೊ ಅದರಿಂದ ಆಲ್ಕನಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ. ದೇರ್ಫೋರ್ ಆಲ್ಕನಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ. ಸೊ ಇನ್ನೊಂದು ಏನು ಹೇಳ್ಬೋದು ಅಂದರೆ, ದ ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಅಯಾನ್ ಫಾರ್ಮ್ಡ್ ಫ್ರಮ್ ದ ಅಮೈನ್ gets stabilized due to dispersal of the positive charge by the positive inductive effect of the alkyl group. ಸೊ ಇಲ್ಲೇನಾಗುತ್ತೆ, ಸ್ಟೆಬಿಲಿಟಿ ಹೇಗೆ ಸ್ಟೆಬಿಲೈಸ್ ಆಗುತ್ತೆ, ಬೈ ದ ಡಿಸ್ಪರ್ಸಲ್ ಆಫ್ ಪಾಸಿಟಿವ್ ಚಾರ್ಜ್. ಸೊ ಏನು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಇದೆ ಆಫ್ ಆಲ್ಕೈಲ್ ಗ್ರೂಪಿಂದು, ಸೊ ಅದರಿಂದ ಪಾಸಿಟಿವ್ ಚಾರ್ಜು ಡಿಸ್ಪರ್ಸಲ್ ಆಗ್ತಾ ಬರುತ್ತಲ್ಲ, ಸೊ ಅದರಿಂದ ಇಲ್ಲಿ ಸ್ಟೆಬಿಲಿಟಿ ನಾವು ಹೇಳಬಹುದು ಫಾರ್ಮ್ ಆಗುತ್ತೆ ಅಂತ. ಆ್ಯಂಡ್ ದೇರ್ಫೋರ್ ಆಲ್ಕನಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಸ್ ದ್ಯಾನ್ ಅಮೋನಿಯಾ. ಸೊ ಅಮೋನಿಯಾಗಿಂತ ಆಲ್ಕನಮೈನ್ಸ್ ಏನಿದೆ ದೇ ಆರ್ ಸ್ಟ್ರಾಂಗರ್ ಬೇಸಸ್ ಆಗಿರುತ್ತೆ. So the basic nature of aliphatic amines should increase with increase in the number of alkyl groups. So aliphatic amine basic nature alkyl group ಜಾಸ್ತಿ ಆಗ್ತಾ ಹೋದ ಹಾಗೆ ಅದರ ಬೇಸಿಕ್ ನೇಚರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ ಆರ್ಡರ್ ಆಫ್ ಅಮೈನ್ಸ್ ಇನ್ ಗೇಷಿಯಸ್ ಫೇಸಲ್ಲಿ ಹೇಗಿದೆ ಅಂತ ಅಂದರೆ, ಟರ್ಷರಿ ಅಮೈನ್ಸ್ ಆರ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಅಮೈನ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ ಪ್ರೈಮರಿ ಅಮೈನ್ಸ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಅಮೋನಿಯಾ. ಇದರ ಬೆಸಿಸಿಟಿ ಇನ್ ದ ಗೇಷಿಯಸ್ ಫೇಸಲ್ಲಿ. ಅದೇ ಒಂದು ಅಕ್ವಿಯಸ್ ಫೇಸ್ ಆದರೆ ಏನಾಗುತ್ತೆ, ದ ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಕ್ಯಾಟಯಾನ್ಸ್ ಗೆಟ್ ಸ್ಟೆಬಿಲೈಸ್ಡ್ ಬೈ ಸಾಲ್ವೇಷನ್ ವಿತ್ ವಾಟರ್ ಮಾಲಿಕ್ಯೂಲ್. ಸೊ ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಕ್ಯಾಟಯಾನು ಸಾಲ್ವೇಷನಿಂದ ಸ್ಟೆಬಿಲೈಸ್ ಆಗುತ್ತೆ ವಿತ್ ವಾಟರ್ ಮಾಲಿಕ್ಯೂಲ್. ಸೊ ಗ್ರೇಟರ್ ದ ಸೈಜ್ ಆಫ್ ದ ಅಯಾನ್ಸ್ ಲೆಸ್ಸರ್ ವಿಲ್ ಬಿ ದ ಸಾಲ್ವೇಷನ್ ಆ್ಯಂಡ್ ಲೆಸ್ ಸ್ಟೆಬಿಲೈಸ್ಡ್ ಈಸ್ ದ ಅಯಾನ್. ಸೊ ಅಯಾನ್ಸ್ನ ಸೈಜು ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ವೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಸಾಲ್ವೇಷನ್ ಕಮ್ಮಿ ಆದರೆ ಆ ಅಯಾನು ಲೆಸ್ ಸ್ಟೆಬಿಲೈಸ್ ಆಗುತ್ತೆ. ಗ್ರೇಟರ್ ಇಸ್ ದ ಸ್ಟೆಬಿಲಿಟಿ ಆಫ್ ದ ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಕ್ಯಾಟಯಾನ್, ಸ್ಟ್ರಾಂಗರ್ ಶುಡ್ ಬಿ ದ ಕರೆಸ್ಪಾಂಡಿಂಗ್ ಅಮೈನ್ ಹ್ಯಾಸ್ ಅ ಬೇಸ್. ಸೊ ಇಲ್ಲೇನಾಗುತ್ತೆ, ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಕ್ಯಾಟಯಾನ್ ಏನಿದೆ ಅದರ ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂದ್ಕೊಳ್ಳಿ. ಸೊ ಆಗ ಈ ಕರೆಸ್ಪಾಂಡಿಂಗ್ ಅಮೈನ್ ಏನಿದೆ ಹ್ಯಾಸ್ ಅ ಬೇಸ್, ಅದು ಕೂಡ ಸ್ಟ್ರಾಂಗರ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ಆರ್ಡರ್ ಹೇಳೋದಾದರೆ, ಆರ್ಡರ್ ಆಫ್ ಬೆಸಿಸಿಟಿ ಆಫ್ ಆಲಿಫ್ಯಾಟಿಕ್ ಅಮೈನ್ಸ್, ಪ್ರೈಮರಿ ವಿಚ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ವಿಚ್ ಇಸ್ ಗ್ರೇಟರ್ ದ್ಯಾನ್ ಟರ್ಷರಿ. ಸೊ ಅದೇ ರೀತಿ ಅರೈಲ್ ಅಮೈನ್ಸ್ ವರ್ಸಸ್ ಅಮೋನಿಯಾ. ಸೊ ಇವೆರಡರಲ್ಲಿ ಯಾವುದು ಬೇಸಿಕ್? ಸೊ ಇಲ್ಲಿ ನೋಡಿ, ಪಿ ಕೆ ಬಿ ವ್ಯಾಲ್ಯೂ ಆಫ್ ಅನಿಲಿನ್ ಇಸ್ ಕ್ವೈಟ್ ಹೈ. ಸೊ ಅನಿಲಿನ ಪಿ ಕೆ ಬಿ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇದೆ. ಯಾಕೆ ಅಂತ ಅಂದರೆ, ಬಿಕಾಸ್ ಇನ್ ಅಲಿನ್ ಅಥವಾ ಬೇರೆ ಅರೈಲ್ ಅಮೈನ್ಸ್ ದ NH2 ಗ್ರೂಪ್ ಇಸ್ ಅಟ್ಯಾಚ್ಡ್ ಡೈರೆಕ್ಟ್ಲಿ ಟು ದ ಬೆನ್ಸಿನ್ ರಿಂಗ್. ಯಾಕೆ ಅಂತ ಅಂದರೆ, ಬೆನ್ಸಿನ್ ರಿಂಗಿಗೆ ಡೈರೆಕ್ಟಾಗಿ NH2 ಗ್ರೂಪು ಅಟ್ಯಾಚ್ ಆಗಿರೋದ್ರಿಂದ ಏನಾಗುತ್ತೆ, ಪಿ ಕೆ ಬಿ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ. ಇಟ್ ರಿಸಲ್ಟ್ಸ್ ಇನ್ ದ ಅನ್ಶೇರ್ಡ್ ಎಲೆಕ್ಟ್ರಾನ್ ಪೇರ್ಸ್ ಆನ್ ನೈಟ್ರೋಜನ್ ಆಟಮ್ ಟು ಬಿ ಇನ್ ಕಾಂಜುಗೇಷನ್ ವಿತ್ ಅ ಬೆನ್ಸಿನ್ ರಿಂಗ್ ಆ್ಯಂಡ್ ದಸ್ ಮೇಕಿಂಗ್ ಇಟ್ ಲೆಸ್ ಅವೈಲೇಬಲ್ ಫಾರ್ ಪ್ರೋಟೋನೇಷನ್. ಸೊ ಏನು ಒಂದು ಅನ್ಶೇರ್ಡ್ ಎಲೆಕ್ಟ್ರಾನ್ ಪೇರ್ಸ್ ಇದೆ ನೈಟ್ರೋಜನ್ ಆಟಮಲ್ಲಿ, ಸೊ ಅದು ಬೆನ್ಸಿನ್ ರಿಂಗ್ ಜೊತೆಗೆ ಕಾಂಜುಗೇಷನ್ ಮಾಡ್ಕೊಳ್ಳುತ್ತೆ. ಆಗೇನಾಗುತ್ತೆ, ಪ್ರೋಟೋನೇಷನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಆಗಲ್ಲ. ಓಕೆ, ಸೊ ಆದ್ದರಿಂದ ಅಮೋನಿಯಾ ಇಸ್ ಸ್ಟ್ರಾಂಗರ್ ಆಸ್ ಕಂಪೇರ್ಡ್ ಟು ಅರೈಲ್ ಅಮೈನ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಆಲ್ಕೈಲೇಷನ್. ಆಲ್ಕೈಲೇಷನ್ ಅಂದರೆ ಏನು? ವೆನ್ ಎ ಪ್ರೈಮರಿ ಅಮೈನ್ ಈಸ್ ಹೀಟೆಡ್ ವಿತ್ ಎಕ್ಸಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್, successive substitution of hydrogen atoms of amino group with alkyl groups takes place, forming secondary amine, tertiary amine and finally quaternary ammonium salt. ಸೊ ಏನು ಮಾಡ್ತಾರೆ, ಒಂದು ಪ್ರೈಮರಿ ಅಮೈನ್ ತೊಗೊಳ್ತಾರೆ, ಅದನ್ನು ಎಕ್ಸಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಜೊತೆಗೆ ಹೀಟ್ ಮಾಡ್ತಾರೆ. ಸೊ ಆಗ ಸಬ್ಸ್ಟಿಟ್ಯೂಷನ್ ಆಗ್ತಾ ಹೋಗುತ್ತೆ. ಏನು ಹೈಡ್ರೋಜನ್ ಐಟಮ್ಸ್ ಇದೆ ಅಮೈನೋ ಗ್ರೂಪಲ್ಲಿ, ಸೊ ಅದರಲ್ಲಿರುವಂಥ ಹೈಡ್ರೋಜನ್ ಐಟಮ್ಗಳು ಸಬ್ಸ್ಟಿಟ್ಯೂಟ್ ಆಗುತ್ತೆ ಯಾವುದರಿಂದ? ಆಲ್ಕೈಲ್ ಗ್ರೂಪ್ಸಿಂದ. ಓಕೆ, ಸೊ ಆಗ ಸೆಕೆಂಡರಿ ಅಮೈನು, ಟರ್ಷರಿ ಅಮೈನು, ಫೈನಲ್ ಆಗಿ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು, ಪ್ರೈಮರಿ ಅಮೈನ್ ತೊಗೊಂಡಿದ್ದಾರೆ, ಸೊ ಅದನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಇದರಲ್ಲಿ NH2 ಇದೆ, ಹೌದಾ, 2 ಹೈಡ್ರೋಜನ್ ಐಟಮ್ ಇದೆ. ಸೊ ಇದರಲ್ಲಿ ಎರಡು ಹೈಡ್ರೋಜನ್ ಐಟಮಲ್ಲಿ ಒಂದು ಹೈಡ್ರೋಜನ್ ಐಟಮ್ನ R ರಿಪ್ಲೇಸ್ ಮಾಡುತ್ತೆ. ಓಕೆ, ಸೆಕೆಂಡರಿ ಅಮೈನ್ಸ್ ಇತ್ತು. ಓಕೆ, ನೆಕ್ಸ್ಟು ಈ ಸೆಕೆಂಡರಿ ಅಮೈನು ಮತ್ತು ಆಲ್ಕೈಲ್ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡಿದಾಗ ಇನ್ನೊಂದು ಹೈಡ್ರೋಜನ್ ಇದೆ ಅಲ್ಲ, ಸೊ ಅದನ್ನು R ರಿಪ್ಲೇಸ್ ಮಾಡುತ್ತೆ. ಆಗ ಟರ್ಷರಿ ಅಮೈನ್ ಬರುತ್ತೆ.
ಈ ಟರ್ಷರಿ ಅಮೈನ್ನ ಮತ್ತೆ ಆಲ್ಕೈಲ್ ಹೈಡ್ ಜೊತೆ ಏನು ಟ್ರೀಟ್ ಆಗುತ್ತೆ. ಸೊ ಟ್ರೀಟ್ ಆದಾಗ ನಮಗೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಸಿಗುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡೋದಾದರೆ, ವೆನ್ methyl amine is heated with a methyl iodide in a sealed tube, successive methylation takes place, giving dimethylamine, trimethylamine and finally tetramethyl ammonium iodide. ಸೊ ಇಲ್ಲೇನು ಮಾಡಿದ್ದಾರೆ, ಮೀಥೈಲ್ ಅಮೈನ್ ತೊಗೊಂಡಿದ್ದಾರೆ. ಮೀಥೈಲ್ ಅಮೈನ್ ಇದನ್ನು ಮೀಥೈಲ್ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಓಕೆ, ಸೊ ಆಗ ಫಸ್ಟು ಡೈಮಿಥೈಲ್ ಅಮೈನ್ ಸಿಗುತ್ತೆ. ಅದೇ ಆಗಲೇ ಹೇಳ್ತಿರೋದ್ರಿಂದ ಹೈಡ್ರೋಜನ್ ರೀಪ್ಲೇಸ್ ಆಗ್ತಿದೆ. ಯಾವುದರಿಂದ? ಮೀಥೈಲ್ ಗ್ರೂಪಿಂದ. ಓಕೆ, ಇಲ್ಲಿ ಹೈಡ್ರೋಐಡಿಕ್ ಆ್ಯಸಿಡ್ ಅಥವಾ ಹೈಡ್ರೋಜನ್ ಅಯೋಡೈಡ್ ಸಿಗ್ತಿದೆ ಅಡಿಷನ್ ಕಾಂಪೌಂಡಾಗಿ. ಸೊ ಈ ಸೆಕೆಂಡರಿ ಅಮೈನ್ ಏನು ಡೈಮಿಥೈಲ್ ಅಮೈನ್ ಇದೆ, ಅದು ಮತ್ತೆ ಮೀಥೈಲ್ ಅಯೋಡ್ ಜೊತೆಗೆ ಟ್ರೀಟ್ ಆದಾಗ ಟ್ರೈಮಿಥೈಲ್ ಅಮೈನನ್ನು ಫಾರ್ಮ್ ಮಾಡುತ್ತೆ. ಈ ಟ್ರೈಮಿಥೈಲ್ ಅಮೈನು ಸೊ ಮತ್ತೆ ಮೀಥೈಲ್ ಅಯೋಡೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಸೊ ನಮಗೆ ಟೆಟ್ರಾಮಿಥೈಲ್ ಅಮೋನಿಯಂ ಅಯೋಡೈಡ್ ಸಿಗುತ್ತೆ, ಸಾಲ್ಟ್. ಸೊ ನೆಕ್ಸ್ಟ್ ಒನ್ ಇಸ್ ಅಸೈಲೇಷನ್. ಅಸೈಲೇಷನ್ ಅಂತ ಅಂದರೆ aliphatic and aromatic primary and secondary amines react with acid chlorides, anhydrides and esters by nucleophilic substitution reaction. The reaction is called acylation. So ಇಲ್ಲಿ aliphatic ಅಥವಾ aromatic ಏನು ಪ್ರೈಮರಿ ಸೆಕೆಂಡರಿ ಅಮೈನ್ಸ್ಗಳು ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ಅನ್ಹೈಡ್ರೈಡ್ ಜೊತೆಗೆ ಎಸ್ಟರ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಯಾವುದು? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಆ ರಿಯಾಕ್ಷನನ್ನು ಅಸೈಲೇಷನ್ ಅಂತ ಕರೀತಾರೆ. ಈ ಅಸೈಲೇಷನ್ ಆದಾಗ ಏನು ಪ್ರಾಡಕ್ಟ್ ಬರುತ್ತಲ್ಲ ಅದನ್ನು ಅಮೈಡ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಈಥೈಲ್ ಅಮೈನ್ ತೊಗೊಂಡಿದ್ದಾರೆ, ಅದನ್ನು ಅಸಿಟೈಲ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್. ಆಗ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಸಿಗುತ್ತೆ. ಸೊ ಅದ ನಂತರ ಫೈನಲ್ ಆಗಿ ನಮಗೆ ಎನ್ ಈಥೈಲ್ ಎಥನಮೈಡ್ ಫಾರ್ಮ್ ಆಗುತ್ತೆ ಪ್ಲಸ್ HCl. ಸೊ ಅದೇ ರೀತಿ ಬೆಂಜಿನ್ ಅಮೈನ್ ತೊಗೊಂಡಾಗ ಅದನ್ನು ಎಥನೋಯಿಕ್ ಅನ್ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಅಸ್ಟನ್ಲೈಟ್ ಸಿಗುತ್ತೆ ಅಥವಾ ಎನ್ ಫಿನೈಲ್ ಎಥನಮೈಡ್ ಸಿಗುತ್ತೆ, ಅದ್ರ ಜೊತೆಗೆ ಅಸಿಟಿಕ್ ಆ್ಯಸಿಡ್. ಸೊ ನೆಕ್ಸ್ಟ್ ಒನ್ ಇಸ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಇದನ್ನು ಐಸೋಸೈನೈಡ್ ಟೆಸ್ಟ್ ಅಂತಲೂ ಕೂಡ ಕರೀತಾರೆ. ಸೊ ಏನು ಹಾಗಾದರೆ ಕಾರ್ಬೈಲ್ ಅಮೈನ್, ಇಲ್ಲಿ ನೀವು ಲ್ಯಾಬಲ್ಲಿ ಕೂಡ ಮಾಡಿರ್ತೀರ ಇದನ್ನು ಫಂಕ್ಷನ್ ಗ್ರೂಪ್ ಡಿಟೆಕ್ಷನಲ್ಲಿ. ಸೊ ಆಲಿಫ್ಯಾಟಿಕ್ ಆ್ಯಂಡ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಆನ್ ಹೀಟಿಂಗ್ ವಿತ್ ದ ಕ್ಲೋರೋಫಾರ್ಮ್ ಆ್ಯಂಡ್ ಎಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರಮ್ ಐಸೋಸೈನೈಡ್ಸ್ ಆರ್ ಕಾರ್ಬೈಲ್ ಅಮೈನ್ಸ್. ಸೊ ಐಸೋಸೈನೈಡ್ಸನ್ನೇ ಕಾರ್ಬೈಲ್ ಅಮೈನ್ಸ್ ಅಂತ ಕರೀತಾರೆ. ಸೊ ಹೇಗೆ ಸಿಗುತ್ತೆ ಇದು? ಆಲಿಫ್ಯಾಟಿಕ್ ಅಥವಾ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸನ್ನು ಕ್ಲೋರೋಫಾರ್ಮ್ ಜೊತೆಗೆ ಮತ್ತು ಎಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಆಗ ನಮಗೆ ಐಸೋಸೈನೈಡ್ ಸಿಗುತ್ತೆ. ಸೊ ಈ ಐಸೋಸೈನೈಡ್ಸ್ಗೆ ಫೌಲ್ ಸ್ಮೆಲ್ ಇರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ಪ್ರೈಮರಿ ಅಮೈನ್ಸ್. ಪ್ರೈಮರಿ ಅಮೈನ್ಸನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಈ ಟೆಸ್ಟನ್ನು ಮಾಡ್ತಾರೆ. ಸೊ ಲ್ಯಾಬ್ಗಳಲ್ಲಿ ನೀವು ಮಾಡೋದೇ ಅದೇ ಕಾರಣಕ್ಕೋಸ್ಕರ, ಫಂಕ್ಷನ್ ಗ್ರೂಪ್ ಡಿಟೆಕ್ಷನಲ್ಲಿ ಪ್ರೈಮರಿ ಅಮೈನ್ಸನ್ನು ಡಿಟೆಕ್ಟ್ ಮಾಡೋದಕ್ಕೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, ಪ್ರೈಮರಿ ಅಮೈನ್ ಅದನ್ನು ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಎಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಆಗ ನಮಗೆ ಐಸೋಸೈನೈಡ್ ಬರುತ್ತೆ, ಇದಕ್ಕೆ ಫೌಲ್ ಸ್ಮೆಲ್ ಇರುತ್ತೆ, ಅದ್ರ ಜೊತೆ ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ ವಿತ್ ನೈಟ್ರಸ್ ಆ್ಯಸಿಡ್. ಸೊ ನೈಟ್ರಸ್ ಆ್ಯಸಿಡ್ ಜೊತೆಗೆ ಹೇಗೆ ರಿಯಾಕ್ಷನ್ ಆಗುತ್ತೆ ಅಂತ. ಸೊ ನೈಟ್ರಸ್ ಆ್ಯಸಿಡ್ ಈಸ್ ಪ್ರಿಪೇರ್ಡ್ ಬೈ ದ ಆ್ಯಕ್ಷನ್ ಆಫ್ ಸೋಡಿಯಂ ನೈಟ್ರೈಟ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ನೈಟ್ರಸ್ ಆ್ಯಸಿಡ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಸೋಡಿಯಂ ನೈಟ್ರೈಟನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಸೋಡಿಯಂ ನೈಟ್ರೈಟ್ NaNO2, ಅದೇ ನೈಟ್ರೇಟ್ ಆದರೆ NaNO3 ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಸೋಡಿಯಂ ನೈಟ್ರೈಟ್ ತೊಗೊಂಡಿದ್ದಾರೆ, ಅದನ್ನು HCl ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ನಮಗೆ HNO2 ಸಿಗುತ್ತೆ, ಅಂದರೆ ನೈಟ್ರಸ್ ಆ್ಯಸಿಡ್ ಸಿಗುತ್ತೆ ಮತ್ತು NaCl. 3 ಅಮೈನ್ಸ್ ರಿಯಾಕ್ಟ್ ಡಿಫ್ರೆಂಟ್ಲಿ ವಿತ್ ನೈಟ್ರಸ್ ಆ್ಯಸಿಡ್. 3 ಅಮೈನ್ಸ್ಗಳು ಬೇರೆ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ. ಸೊ ಮೊದಲನೇದಾಗಿ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸ್ ರಿಯಾಕ್ಟ್ ವಿತ್ ನೈಟ್ರಸ್ ಆ್ಯಸಿಡ್ ಟು ಫಾರಮ್ ಆಲಿಫ್ಯಾಟಿಕ್ ಡೈಸೋನಿಯಂ ಸಾಲ್ಟ್ ವಿಚ್ ಬೀಯಿಂಗ್ ಅನ್ಸ್ಟೇಬಲ್ ಲಿಬರೇಟ್ ನೈಟ್ರೋಜನ್ ಗ್ಯಾಸ್ ಕ್ವಾಲಿಟೇಟಿವ್ಲಿ ಆ್ಯಂಡ್ ಆಲ್ಕೋಹಾಲ್ಸ್. ಏನಾಗುತ್ತೆ, ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸನ್ನು ನೈಟ್ರಸ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನು ಸಿಗುವಂಥದ್ದು ಆಲಿಫ್ಯಾಟಿಕ್ ಡೈಸೋನಿಯಂ ಸಾಲ್ಟ್ ಸಿಗುತ್ತೆ. ಸೊ ಅದು ಒಂದು ಅನ್ಸ್ಟೇಬಲ್ ಕಾಂಪೌಂಡ್ ಆಗಿರೋದ್ರಿಂದ ಅದು ಫರ್ದರ್ ಏನಾಗುತ್ತೆ, ಆಲ್ಕೋಹಾಲ್ಸ್ನ ಫಾರ್ಮ್ ಮಾಡುತ್ತೆ ವಿತ್ ದ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಸೊ ಇಲ್ಲಿ ನೋಡ್ತಿದ್ದೀರಾ RNH2. ಸೊ ಅದನ್ನು ನೈಟ್ರಸ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಒಂದು ಡೈಸೋನಿಯಂ ಸಾಲ್ಟ್ ಸಿಗುತ್ತೆ. ಫರ್ದರ್ ಅದು ಆಲ್ಕೋಹಾಲ್ ಮತ್ತು ಅದು ಅನ್ಸ್ಟೇಬಲ್ ಆಗಿರೋದ್ರಿಂದ ಆಲ್ಕೋಹಾಲ್ ಮತ್ತು ನೈಟ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡುತ್ತೆ ಆ್ಯಂಡ್ HCl. ಸೊ ಅದೇ ರೀತಿ ಆರೋಮ್ಯಾಟಿಕ್ ಅಮೈನ್ಸ್. ಸೊ ಆರೋಮ್ಯಾಟಿಕ್ ಅಮೈನ್ಸ್
reacts with nitrous acid at a low temperature to form diazonium salt. ಸೊ ಆರೋಮ್ಯಾಟಿಕ್ ಅಮೈನ್ಸ್ಗಳು ನೈಟ್ರಸ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಟ್ ಲೋ ಟೆಂಪ್ರೇಚರಲ್ಲಿ, ಆಗ ಡೈಸೋನಿಯಂ ಸಾಲ್ಟನ್ನು ಫಾರ್ಮ್ ಮಾಡುತ್ತೆ. ಸೊ ಆರೋಮ್ಯಾಟಿಕ್ ಅಮೈನ್ ಇಲ್ಲಿ ಅನಿಲಿನ್ ತೊಗೊಂಡಿದ್ದಾರೆ. ಸೊ ಅದನ್ನು ನೈಟ್ರಸ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ, ಸೊ ಇಲ್ಲಿ NeNO2 ಪ್ಲಸ್ HCl ಇದೆ, ಅಂದರೆ ಇದರಿಂದನೇ ನಾವು ನೈಟ್ರಸ್ ಆ್ಯಸಿಡ್ನ ಪ್ರಿಪೇರ್ ಮಾಡೋದು. ಸೊ ಅದಕ್ಕೆ ಬರೆದಿರುವಂಥದ್ದು ಮತ್ತು ಟೆಂಪ್ರೇಚರ್. ಸೊ ಆಗ ನಮಗೊಂದು ಡೈಸೋನಿಯಂ ಸಾಲ್ಟ್ ಯಾವುದು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಸಿಗುತ್ತೆ. ಅದ್ರ ಜೊತೆ ಸೋಡಿಯಂ ಕ್ಲೋರೈಡ್ ಆ್ಯಂಡ್ 2H2O. ರಿಯಾಕ್ಷನ್ ವಿತ್ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್. ಸೊ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್ ಜೊತೆಗೆ ಹೇಗೆ ರಿಯಾಕ್ಷನ್ ಆಗುತ್ತೆ ಅಂತ. ಸೊ ಇಲ್ಲಿ ತೊಗೊಂಡಿರುವಂಥದ್ದು ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್. ಓಕೆ, ಇಲ್ಲಿ ಅರೈಲ್ ಅಂದರೆ ಅರೈಲ್ ಗ್ರೂಪ್ ಯಾವುದು, ಇಲ್ಲಿ ಬೆನ್ಸಿನ್ ಗ್ರೂಪ್, ಹೌದಾ. ಸೊ ಅದರಿಂದ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಮೈನ್ಸ್ ಟು ಫಾರ್ಮ್ ಸಲ್ಫೋನಮೈಡ್ಸ್. ಸೊ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡನ್ನು ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಅಂತ ಕರೀತಾರೆ. ಯಾಕಂತ ಅಂದರೆ ಇದನ್ನು ಹಿನ್ಸ್ಬರ್ಗ್ಸ್ ಟೆಸ್ಟಲ್ಲಿ ಯೂಸ್ ಮಾಡ್ತಾರೆ. ಸೊ ಅದರಿಂದ ಇದನ್ನು ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಅಂತ ಕರೀತಾರೆ. ಈ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ನ ಪ್ರೈಮರಿ ಮತ್ತು ಸೆಕೆಂಡರಿ ಅಮೈನ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಒಂದು ಸಲ್ಫೋನಮೈಡ್ಸ್ ಫಾರ್ಮ್ ಆಗುತ್ತೆ. ಸೊ ಮೊದಲನೇದಾಗಿ ನೋಡೋಣ ಪ್ರೈಮರಿ ಅಮೈನ್ಸು. ಸೊ ವೆನ್ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಪ್ರೈಮರಿ ಅಮೈನ್ ಈಲ್ಡ್ಸ್ N-ethyl ಬೆನ್ಸಿನ್ ಸಲ್ಫೋನಿಲ್ ಅಮೈಡ್. ಸೊ ಏನಾಗುತ್ತೆ, ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ತೊಗೊಂಡಿದ್ದಾರೆ, ಅದನ್ನು ಪ್ರೈಮರಿ ಅಮೈನ್ ಇಲ್ಲಿ ತೊಗೊಂಡಿರೋಂಥದ್ದು ಎಥನಮೈನು. ಸೊ ಆಗ ಬರುವಂಥ ಪ್ರಾಡಕ್ಟು N-ethyl ಬೆನ್ಸಿನ್ ಸಲ್ಫೋನಮೈಡ್. ಸೊ ಇಲ್ಲೇನು Cl ಇದೆ, ಇದು H ಜೊತೆ ರಿಯಾಕ್ಟ್ ಆಗಿ HCl ರಿಮೂವ್ ಆಗುತ್ತಾ. ಸೊ ಆಗ ಬರುವಂಥದ್ದು N-ethyl ಬೆನ್ಸಿನ್ ಸಲ್ಫೋನಮೈಡ್ ಪ್ಲಸ್ HCl. ಸೊ ಇಲ್ಲಿ ನೀವು ನೋಡ್ಬೋದು, hydrogen attached to nitrogen in sulfonamide is strongly acidic due to the presence of strong electron withdrawing sulfonyl group, hence it is soluble in alkali. ಸೊ ನಮ್ಮ ನೈಟ್ರೋಜನ್ಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ ಆಟಮು ಸ್ಟ್ರಾಂಗ್ಲಿ ಆಸಿಡಿಕ್ ಆಗಿದೆ. ಯಾಕೆ ಅಂತ ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಪ್ರೆಸೆಂಟ್ ಇರೋದ್ರಿಂದ. ಸೊ ಅದರಿಂದ ಇದು ಆಲ್ಕಲಿಯಲ್ಲಿ ಸಾಲ್ಯುಬಲ್ ಆಗುತ್ತೆ. So next one is when benzene sulfonyl chloride reacts with the secondary amines, N-N diethyl benzene sulfonamide is formed. So ಇದೇ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡು ಸೆಕೆಂಡರಿ ಅಮೈನ್ ಜೊತೆಗೆ ರಿಯಾಕ್ಷನ್ ಆದಾಗ, ಅಂದರೆ ಡೈಇಥೈಲ್ ಅಮೈನ್ ಜೊತೆಗೆ ರಿಯಾಕ್ಟ್ ಆದಾಗ ಏನು ಫಾರ್ಮ್ ಆಗುತ್ತೆ, N-N ಡೈಇಥೈಲ್ ಬೆನ್ಸಿನ್ ಸಲ್ಫೋನಮೈಡ್ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ, ಇಲ್ಲಿ Cl ಆ್ಯಂಡ್ ಇಲ್ಲಿರುವಂಥ H, ಓಕೆ, HCl ರಿಮೂವ್ ಆಗೋಂತು ಅಡಿಷನಲ್ ಪ್ರಾಡಕ್ಟು. ಸೊ ಇಲ್ಲಿ ಬಾಂಡ್ ಫಾರ್ಮ್ ಆಗುತ್ತೆ, ಎಸ್ಸಿಂದ ಎನ್ನಿಗೆ ಬಾಂಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ N-N diethyl benzene sulfonamide does not contain any hydrogen atom attached to nitrogen atom. Therefore, it is not acidic and hence insoluble in alkali. ಸೊ ನಮ್ಮ N-N diethyl benzene sulfonamide ಏನಿದೆ, ಇದರಲ್ಲಿ ಹೈಡ್ರೋಜನ್ ಆಟಮ್ಸ್ ಇಲ್ಲ. ನೈಟ್ರೋಜನ್ ಆಟಮ್ಗೆ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿಲ್ಲ, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಆದ್ದರಿಂದ ಏನಾಗುತ್ತೆ, ಇದು ಅಸಿಡಿಕ್ ಆಗಿರೋದಿಲ್ಲ ಆ್ಯಂಡ್ ಅಸಿಡಿಕ್ ಆಗಿಲ್ಲದೆ ಇರೋದ್ರಿಂದ ಇದು ಆಲ್ಕಲಿಯಲ್ಲಿ ಸಾಲ್ಯುಬಲ್ ಆಗಲ್ಲ. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಆಲ್ಕಲಿ ಅಂದರೆ ಬೇಸ್. ಸೊ ನೆಕ್ಸ್ಟ್ ಒನ್ ಇಸ್ ಟರ್ಷರಿ ಅಮೈನ್. ಟರ್ಷರಿ ಅಮೈನ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್. ಸೊ ಈ ಟರ್ಷರಿ ಅಮೈನ್ಸ್ಗಳು ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಜೊತೆಗೆ ರಿಯಾಕ್ಷನ್ ಮಾಡಲ್ಲ. ಸೊ ಈ ರೀತಿ ಇರೋದ್ರಿಂದ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಇಸ್ ಯೂಸ್ ಟು ಡಿಸ್ಟಿಂಗ್ವಿಷ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್. ಆದ್ದರಿಂದ ಈ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ನ ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ, ಅಂದರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ನ ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ. ಆದರೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಬದಲಾಗಿ ಪ್ಯಾರಾಟಾಲಿನ್ ಸಲ್ಫೋನಿಲ್ ಕ್ಲೋರೈಡ್ನ ಯೂಸ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಅದರಲ್ಲಿ ಮೊದಲನೇದು ಬ್ರೋಮಿನೇಷನ್. ಸೊ ಬ್ರೋಮಿನೇಷನ್, ಅಡಿಷನ್ ಆಫ್ ಬ್ರೋಮಿನ್, ಹೌದಾ. ಸೊ ನೋಡಿ, ಅನಿಲಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್ ಅಟ್ ಅ ರೂಮ್ ಟೆಂಪ್ರೇಚರ್ ಟು ಗಿವ್ 2,4,6 ಟ್ರೈಬ್ರೋಮೋ ಅನಿಲಿನ್. ಸೊ ಇಲ್ಲಿ ಅನಿಲಿನ್ನು ಬ್ರೋಮಿನ್ ವಾಟರ್ ಜೊತೆಗೆ ರಿಯಾಕ್ಷನ್ ಆಗ್ತಿದೆ ಅಟ್ ರೂಮ್ ಟೆಂಪ್ರೇಚರಲ್ಲಿ. ಸೊ ಆಗ ಬರುವಂತಹ ಕಾಂಪೌಂಡು 2,4,6 ಟ್ರೈಬ್ರೋಮೋ ಅನಿಲಿನ್. ಸೊ ಇದು ವೈಟ್ ಪ್ರಿಸಿಪಿಟೇಟ್ ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು, ಅನಿಲಿನ್. ಸೊ ಅದನ್ನು ಬ್ರೋಮಿನ್ ವಾಟರ್ ಜೊತೆಗೆ ರಿಯಾಕ್ಷನ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ 2,4,6 ಟ್ರೈಬ್ರೋಮೋ ಅನಿಲಿನ್ ಬರುತ್ತೆ. ಸೊ ಇದು ಪೊಸಿಷನ್ ನಾವು ಕೊಟ್ಟರೆ ನಂಬರಿಂಗು 1, 2, 3, 4, 5, 6, ಹೌದಾ. ಸೊ ಸೆಕೆಂಡ್ ಪೊಸಿಷನ್ ಮತ್ತು ಫೋರ್ತ್ ಪೊಸಿಷನ್, ಸಿಕ್ಸ್ತ್ ಪೊಸಿಷನ್ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದನ್ನು 2,4,6 ಟ್ರೈಬ್ರೋಮೋ, 3 ಬ್ರೋಮಿನ್ ಆಟಮ್ಸ್ ಇದೆ, ಬ್ರೋಮೋ ಅನಿಲಿನ್ NH2. ಸೊ ಅದ್ರ ಜೊತೆಗೆ ಅಡಿಷನಲ್ ಕಾಂಪೌಂಡ್ ಆಗಿ 3HBr ಸಿಗುತ್ತೆ, ಹೈಡ್ರೋಬ್ರೋಮಿಕ್ ಆಸಿಡ್ ಅಥವಾ ಹೈಡ್ರೋಜನ್ ಬ್ರೋಮೈಡ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸು ಹೈಲಿ ರಿಯಾಕ್ಟಿವ್. ಸೊ ದೇರ್ಫೋರ್ ಸಬ್ಸ್ಟಿಟ್ಯೂಷನ್ ಟೆಂಡ್ಸ್ ಟು ಅಕರ್ ಎಟ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಸೊ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ಗಳೇನಿದೆ, ಸೊ ಅವೆಲ್ಲವೂ ಕೂಡ ತುಂಬಾ ರಿಯಾಕ್ಟಿವ್ ಆಗಿರೋದ್ರಿಂದ ಸಬ್ಸ್ಟಿಟ್ಯೂಷನ್ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಎರಡರಲ್ಲೂ ಕೂಡ ಆಗುತ್ತೆ. ಸೊ ಅದರಿಂದ ನಾವು ಏನು ಮಾಡಬೇಕಾಗುತ್ತೆ, ಇಫ್ ಯು ಹ್ಯಾವ್ ಟು ಪ್ರಿಪೇರ್ mono substituted aniline derivative, the activating effect of NH2 group controlled by protecting the NH2 group
by acetylation with acetic anhydride, then carrying out the desired substitution followed by hydrolysis of the substituted amide to the substitution amine. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಎಲ್ಲವೂ ಕೂಡ ಹೈಲಿ ರಿಯಾಕ್ಟಿವ್. ಸೊ ಆದ್ದರಿಂದ ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ಆರ್ಥೋ ಪೊಸಿಷನಲ್ಲೂ ಆಗುತ್ತೆ, ಪ್ಯಾರಾ ಪೊಸಿಷನಲ್ಲೂ ಆಗುತ್ತೆ. ಆದರೆ ನಮಗೆ ಒಂದು ಮೋನೋ ಸಬ್ಸ್ಟಿಟ್ಯೂಟೆಡ್ ಅನಿಲಿನ್ ಡಿರೈವೇಟಿವ್ ಬೇಕು ಅಂತ ಅಂದರೆ ಈ NH2 ಗ್ರೂಪ್ನ ಆ್ಯಕ್ಟಿವೇಟಿಂಗ್ ಎಫೆಕ್ಟ್ ಏನಿದೆ ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡ್ತೀರಾ? ಬೈ ಪ್ರೊಟೆಕ್ಟಿಂಗ್ ದ NH2 ಗ್ರೂಪ್. NH2 ಗ್ರೂಪ್ನ ಪ್ರೊಟೆಕ್ಟ್ ಮಾಡಬೇಕು ಬೈ ಅಸಿಟೈಲೇಷನ್ ಪ್ರೋಸೆಸ್ ಮೂಲಕ. ಹೇಗೆ? ಬೈ ರಿಯಾಕ್ಷನ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ಜೊತೆಗೆ ರಿಯಾಕ್ಷನ್ ಮಾಡೋದ್ರಿಂದ. ಸೊ ಅದಾದ ನಂತರ ಏನು ಮಾಡಬೇಕು? ದೆನ್ ಕ್ಯಾರಿಂಗ್ ಔಟ್ ದ ಡಿಸೈರ್ಡ್ ಸಬ್ಸ್ಟಿಟ್ಯೂಷನ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಆಫ್ ದ ಸಬ್ಸ್ಟಿಟ್ಯೂಟೆಡ್ ಅಮೈಡ್ ಟು ಸಬ್ಸ್ಟಿಟ್ಯೂಟೆಡ್ ಅಮೈನ್. ಸೊ ಇಲ್ಲಿ ಅಮೈನ್ ಆಗಿ ಮಾಡಬೇಕಾಗುತ್ತೆ. ಸಬ್ಸ್ಟಿಟ್ಯೂಟೆಡ್ ಅಮೈಡನ್ನು ಸಬ್ಸ್ಟಿಟ್ಯೂಟೆಡ್ ಅಮೈನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನೀವು ರಿಯಾಕ್ಷನ್ನ ನೋಡ್ತಿರ್ಬೋದು. ಅನಿಲಿನ್ ಇದೆ, ಸೊ ಅದನ್ನು ಅಸ್ಟಿಕ್ ಅನ್ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್. ಸೊ ಆಗ ಬರುವಂಥ ಕಾಂಪೌಂಡು ಅಸ್ಟೆನ್ಲೈಡ್ N-ಫಿನೈಲ್ ಈಥನಮೈಡ್. ಸೊ ಇದನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆ್ಯಸಿಡ್. ಸೊ ಆಗ ಬರುವಂಥದ್ದು ಒಂದು ಅಡಿಷನ್ ಪ್ರಾಡಕ್ಟು. ಅದಾದ ನಂತರ ಅದನ್ನು ಒಂದು ಬೇಸ್ ಜೊತೆ ಆಲ್ಕಲೈನ್ ಹೈಡ್ರಾಲಿಸಿಸ್ ಮಾಡ್ತಿದ್ದಾರೆ. ಸೊ ಹೈಡ್ರಾಲಿಸಿಸ್ ಪ್ರೋಸೆಸ್ ಮಾಡಿದಾಗ ಸೊ ನಮಗೆ 4-ಬ್ರೋಮೋ ಅನಿಲಿನ್ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ನೈಟ್ರೇಷನ್. ಇದೇ ರೀತಿ ನೈಟ್ರೇಷನ್. ವೆನ್ ಅನಿಲಿನ್ ಈಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್, ಅನಿಲಿನ್ ಈಸ್ ಪ್ರೋಟೋನೇಟೆಡ್ ಟು ಫಾರ್ಮ್ anilinium ion, which is meta-directing. Therefore, in addition to the ortho and para derivatives, meta-derivative is also formed. ಸೊ ಅನಿಲಿನ್ನ ಒಂದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಅನಿಲಿನ್ ಏನಾಗುತ್ತೆ, ಅನಿಲಿನಿಯಮ್ ಅಯೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಒಂದು ಮೆಟಾ ಡೈರೆಕ್ಟಿಂಗ್ ಆಗಿರೋದ್ರಿಂದ ನಮಗೆ ಆರ್ಥೋ ಪ್ಯಾರಾ ಜೊತೆಗೆ ಮೆಟಾ ಡಿರೈವೇಟಿವ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು. ಅನಿಲಿನ್ ಇದೆ, ಸೊ ಅದನ್ನು ನೈಟ್ರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತಿದ್ರೆ HNO3 ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಹೆಟ್ 288 ಕೆಲ್ವಿನ್. ಸೊ ಆಗ ನಮಗೆ 3 ಬರುತ್ತೆ ಪ್ರಾಡಕ್ಟ್ಸ್ಗಳು. ಒಂದು ಆರ್ಥೋ ನೈಟ್ರೋ ಅನಿಲಿನ್. ಸೊ ಆರ್ಥೋ ಗ್ರೂಪಿಗೆ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿದೆ, ಇನ್ನೊಂದು ಪ್ಯಾರಾ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ, ಇನ್ನೊಂದು ಮೆಟಾ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ. ಸೊ ಅದರ ಜೊತೆಗೆ ಹೈಡ್ರೋಜನ್. ಓಕೆ, ಸೊ ಇದೊಂದು. ಸೊ ಇದರಲ್ಲೂ ಕೂಡ ಅಷ್ಟೇ ಏನಾಗುತ್ತೆ ನೋಡಿ. ಹವೆವರ್ ಬೈ ಪ್ರೊಟೆಕ್ಟಿಂಗ್ ದ NH2 ಗ್ರೂಪ್ ಬೈ ಅಸಿಟೈಲೇಷನ್ ರಿಯಾಕ್ಷನ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್, ದ ನೈಟ್ರೇಷನ್ ರಿಯಾಕ್ಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆ್ಯಂಡ್ ದ ಪ್ಯಾರಾ ನೈಟ್ರೋ ಡಿರೈವೇಟಿವ್ ಕ್ಯಾನ್ ಬಿ ಒಬ್ಟೈನ್ಡ್ ಹ್ಯಾಸ್ ಅ ಮೇಜರ್ ಪ್ರಾಡಕ್ಟ್. ಸೊ ಅದೇ NH2 ಗ್ರೂಪು ಆ್ಯಕ್ಟಿವೇಟಿಂಗ್ ಎಫೆಕ್ಟ್ ಇರೋದ್ರಿಂದ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಹೇಗೆ? ಬೈ ಅಸಿಟೈಲೇಷನ್. ಲೈಕ್ ಬ್ರೋಮಿನೇಷನ್ ಹೇಗೆ ಮಾಡಿದ್ರೆ ಅದೇ ರೀತಿ ಅಸ್ಟಿಕ್ ಅನ್ಹೈಡ್ರೈಡ್ನ ಯೂಸ್ ಮಾಡಿಕೊಂಡು ಅಸಿಟೈಲೇಷನ್ ಮಾಡಿದಾಗ ಸೊ ನಾವಲ್ಲಿ ನೈಟ್ರೇಷನ್ ರಿಯಾಕ್ಷನ್ನ ಕಂಟ್ರೋಲ್ ಮಾಡ್ಬೋದು. ಪ್ಯಾರಾ ನೈಟ್ರೋ ಡಿರೈವೇಟಿವ್ ಏನಿದೆ ಅದೇ ಮೇಜರ್ ಪ್ರಾಡಕ್ಟಾಗಿ ತೊಗೋಬೋದು. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು. ಇಲ್ಲಿ ಅನಿಲಿನ್ ತೊಗೊಂಡಿದ್ದಾರೆ, ಅದನ್ನು ಅಸ್ಟಿಕ್ ಅನ್ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್. ಸೊ ಆಗ ಬರುವಂಥ ಕಾಂಪೌಂಡ್ ಅಸ್ಟೆನ್ಲೈಡ್. ಸೊ ಇಲ್ಲಿ ನೈಟ್ರೋ ಗ್ರೂಪ್ NH2 ಗ್ರೂಪ್ ಏನಿದೆ ಸೊ ಅದು ಪ್ರೊಟೆಕ್ಟ್ ಆಗಿದೆ. ಸೊ ಅದಾದ ನಂತರ ಅದನ್ನು ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಪ್ಯಾರಾನೈಟ್ರೋ ಅಸ್ಟೆನ್ಲೈಡ್ ಬರುತ್ತೆ. ಓಕೆ, ಇದನ್ನು ಫರ್ದರ್ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಪ್ಯಾರಾನೈಟ್ರೋ ಅನಿಲಿನ್ ಬರುತ್ತೆ. ಸೊ ಇದು ಪ್ಯಾರಾ ಡೆರಿವೇಟಿವ್ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಸಲ್ಫೋನೇಷನ್. ಸೊ ಸಲ್ಫೋನೇಷನ್ ನೋಡಿ. ಅನಿಲಿನ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಫಾರ್ಮ್ ಅನಿಲಿನಿಯಮ್ ಹೈಡ್ರೋಜನ್ ಸಲ್ಫೇಟ್, which on heating with sulfuric acid at 453 to 473 Kelvin produces para-aminobenzene sulfonic acid. ಇದನ್ನು ಸಲ್ಫನಿಲಿಕ್ ಆ್ಯಸಿಡ್ ಅಂತಲೂ ಕೂಡ ಕರೀತಾರೆ, ಹ್ಯಾಸ್ ಅ ಮೇಜರ್ ಪ್ರಾಡಕ್ಟ್. ಸೊ ಅನಿಲಿನ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಅನಿಲಿನಿಯಮ್ ಹೈಡ್ರೋಜನ್ ಸಲ್ಫೇಟ್. ಅದನ್ನು ಫರ್ದರ್ ಹೀಟ್ ಮಾಡಬೇಕು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಎಟ್ 453 to 473 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ಯಾರಾ ಅಮೈನೋಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್. ಸೊ ಇದನ್ನು ಸಲ್ಫನಿಲಿಕ್ ಆ್ಯಸಿಡ್ ಅಂತಲೂ ಕೂಡ ಕರೀತಾರೆ. ಸೊ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು. ಅನಿಲಿನ್, ಸೊ ಅದನ್ನು H2SO4 ಜೊತೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟ್ ಅನಿಲಿನಿಯಮ್ ಹೈಡ್ರೋಜನ್ ಸಲ್ಫೇಟ್. ಓಕೆ, ಸೊ ಇದನ್ನು ಫರ್ದರ್ ಹೀಟ್ ಮಾಡಿದಾಗ ನಮಗೆ ಸಲ್ಫನಿಲಿಕ್ ಆ್ಯಸಿಡ್ ಬರುತ್ತೆ. ಸೊ ನೀವು ಇಲ್ಲಿಗೆ ರಿಯಾಕ್ಷನ್ನ ಸ್ಟಾಪ್ ಮಾಡಬಹುದು. ಸೊ ಇದು ಬ್ಯೂಟರೈನ್ ಫಾರ್ಮ್ ಅಷ್ಟೇ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ನೋಟ್, aniline does not undergo Friedel-Crafts reaction due to salt formation with aluminum chloride, the Lewis acid, which is used as a catalyst. ಸೊ Friedel-Crafts ರಿಯಾಕ್ಷನಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಈ ಅನಿಲಿನ್ ಏನಿದೆ
ಅದನ್ನು ನೀವು ಫ್ರಿಡೆಲ್ ಕ್ರಾಫ್ಟ್ ರಿಯಾಕ್ಷನ್ ಮಾಡಿದಾಗ ಈ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ಅದು ರಿಯಾಕ್ಟ್ ಆಗಿಬಿಟ್ಟು ಸಾಲ್ಟ್ ಫಾರ್ಮೇಷನ್ ಮಾಡುತ್ತೆ. ಸೊ ಅದರಿಂದ ಅನಿಲಿನ್ ರಿಯಾಕ್ಷನು ಫ್ರಿಡೆಲ್ ಕ್ರಾಫ್ಟ್ ರಿಯಾಕ್ಷನ್ನ ಸೊ ಅದರಿಂದ ಅನಿಲಿನ್ ಡಸ್ ನಾಟ್ ಅಂಡರ್ಗೋ ಫ್ರಿಡೆಲ್ ಕ್ರಾಫ್ಟ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಇಸ್ ಡೈಸೋನಿಯಂ ಸಾಲ್ಟ್ಸ್. ಸೊ ಇದರ ಜನರಲ್ ಫಾರ್ಮುಲಾ Rn2+X-. ಸೊ ಆರ್ ಅಂತ ಅಂದರೆ ಅರೈಲ್ ಗ್ರೂಪು, ಎಕ್ಸ್ ಮೈನಸ್ ಜಾಗದಲ್ಲಿ ನಾವು Cl- ಕ್ಲೋರೈಡ್ ರ್ಯಾಡಿಕಲ್ ಹಾಕ್ಬೋದು, Br- ಬ್ರೋಮೈಡ್ ರ್ಯಾಡಿಕಲ್, HSO4- ಹೈಡ್ರೋಜನ್ ಸಲ್ಫೇಟ್, ಟೆಟ್ರಾಫ್ಲೋರೋಬೋರೇಟ್, PF4- ಇವೆಲ್ಲವನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅದೇ ರೀತಿ N2+ ಅಂದರೆ ಡೈಸೋನಿಯಂ ಗ್ರೂಪ್. ಹಾಗಾದರೆ ಇದರ ನೇಮಿಂಗ್ ಹೇಗೆ ಮಾಡ್ತಾರೆ? ಸೊ ಇಲ್ಲಿ ನೇಮ್ ಆಫ್ ಪೇರೆಂಟ್ ಹೈಡ್ರೋಕಾರ್ಬನ್ ಪ್ಲಸ್ ಡೈಸೋನಿಯಂ ಪ್ಲಸ್ ಆನಿಯಾನ್. ಸೊ ಅದರ ಪೇರೆಂಟ್ ಹೈಡ್ರೋಕಾರ್ಬನ್ ಏನಿದೆ ಅದರ ನೇಮು, ಅದಾದಮೇಲೆ ಡೈಸೋನಿಯಂ ವರ್ಡು, ಅದಾದ ನಂತರ ಆನಿಯಾನ್ ಯಾವುದಿದೆ ಅದರ ನೇಮ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು C6H5N2+ Cl-. ಸೊ ಇದರಲ್ಲಿ ಪೇರೆಂಟ್ ಹೈಡ್ರೋಕಾರ್ಬನ್ ಬೆನ್ಸಿನ್, ಸೊ ಬೆನ್ಸಿನು ಆ್ಯಂಡ್ ಡೈಸೋನಿಯಂ ವರ್ಡ್ ಆ್ಯಡ್ ಮಾಡಬೇಕು. ಇಲ್ಲಿ ಆನಿಯಾನ್ ಯಾವುದಿದೆ Cl-, ಸೊ ಅದರಿಂದ ಕ್ಲೋರೈಡ್. ಸೊ ಇದರ ನೇಮ್ ಏನಾಗುತ್ತೆ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಸೊ ಇದೇ ರೀತಿ ಇನ್ನೊಂದಿದೆ C6H5N2+ HSO4-. ಸೊ ಇಲ್ಲೂ ಕೂಡ ಪೇರೆಂಟ್ ಹೈಡ್ರೋಕಾರ್ಬನ್ ಯಾವುದು ಬೆನ್ಸಿನು, ಸೊ ಡೈಸೋನಿಯಂ ವರ್ಡ್ ಆ್ಯಡ್ ಮಾಡ್ತೀರಾ. HSO4- ಅಂದರೆ ಹೈಡ್ರೋಜನ್ ಸಲ್ಫೇಟ್. ಸೊ ಬೆನ್ಸಿನ್ ಡೈಸೋನಿಯಂ ಹೈಡ್ರೋಜನ್ ಸಲ್ಫೇಟ್. ಸೊ ನೆಕ್ಸ್ಟ್ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸ್ ಫಾರಮ್ ಹೈಲಿ ಅನ್ಸ್ಟೇಬಲ್ ಆಲ್ಕೈಲ್ ಡೈಸೋನಿಯಂ ಸಾಲ್ಟ್. ಸೊ ಈ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ಸ್ ಏನಿದೆ ಇದು ಒಂದು ಅನ್ಸ್ಟೇಬಲ್ ಕಾಂಪೌಂಡ್ನ ಫಾರ್ಮ್ ಮಾಡುತ್ತೆ. ಯಾವುದು ಆಲ್ಕೈಲ್ ಡೈಸೋನಿಯಂ ಸಾಲ್ಟ್ ಅನ್ನುವಂತಹ ಅನ್ಸ್ಟೇಬಲ್ನ ಫಾರ್ಮ್ ಮಾಡುತ್ತೆ. ಸೊ ಅದೇ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ ಫಾರಮ್ ಅರಿನ್ ಡೈಸೋನಿಯಂ ಸಾಲ್ಟ್ which are stable for a short time in a solution at low temperature. ಸೊ ಅದೇ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ ಏನಿದೆ ಅದು ಅರಿನ್ ಡೈಸೋನಿಯಂ ಸಾಲ್ಟನ್ನು ಫಾರ್ಮ್ ಮಾಡುತ್ತೆ. ಇದು ಒಂದು ಶಾರ್ಟ್ ಟೈಮ್ವರೆಗೆ ಮಾತ್ರ ಸ್ಟೇಬಲ್ ಆಗಿರುತ್ತೆ ಇನ್ ಸೊಲ್ಯೂಷನ್ ಅಟ್ ಲೋ ಟೆಂಪ್ರೇಚರ್ ತುಂಬಾ ಕಮ್ಮಿ ಇರಬೇಕು. ಸೊ ಎಷ್ಟು 273 to 278 ಕೆಲ್ವಿನ್. ಸೊ ಇದ್ರ ಸ್ಟೆಬಿಲಿಟಿನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಬೈ ಯೂಸಿಂಗ್ ರೆಸೋನೆನ್ಸ್ ಸ್ಟ್ರಕ್ಚರ್. ಹೌದಾ, ರೆಸೋನೆನ್ಸ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಡಬಲ್ ಬಾಂಡ್ ಆಯಿತು, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂದು ಇಲ್ಲಿ ಪಾಸಿಟಿವ್ ಚಾರ್ಜ್. ಯಾಕೆ ಇಲ್ಲಿ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದ್ರೆ ಸೊ ಅದರಿಂದ ಪಾಸಿಟಿವ್ ಚಾರ್ಜ್. ಸೊ ಇದಾದ ನಂತರ ಏನಾಗುತ್ತೆ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಆ್ಯಂಡ್ ಅದಾದ ನಂತರ ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಅದಾದಮೇಲೆ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆಗ ಪಾಸಿಟಿವ್ ಚಾರ್ಜ್ ಮೂವ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬಾಂಡು, ಆಗ ಪಾಸಿಟಿವ್ ಚಾರ್ಜ್ ಇಲ್ಲಿಗೆ ಬರುತ್ತೆ. ಓಕೆ, ಸೊ ಇದು ರೆಸೋನೇಟಿಂಗ್ ಸ್ಟ್ರಕ್ಚರ್. ಸೊ ಹಾಗಾದರೆ ಇಂತಹ ಡೈಸೋನಿಯಂ ಸಾಲ್ಟನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ? ಸೊ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಇಸ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಆಫ್ ಅನಿಲಿನ್ ವಿತ್ ನೈಟ್ರಸ್ ಆಸಿಡ್ at 273 to 278 Kelvin. So nitrous acid is produced in the reaction mixture by the reaction of sodium nitrite with hydrochloric acid. ಸೊ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಬೈ ದಿ ರಿಯಾಕ್ಷನ್ ಆಫ್ ಅನಿಲಿನ್ನ ನೈಟ್ರಸ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ ಎಟ್ ದ ಟೆಂಪ್ರೇಚರ್ ಆಫ್ 273 to 278 ಕೆಲ್ವಿನ್. ಈ ನೈಟ್ರಸ್ ಆಸಿಡ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ? ಸೊ ಇದನ್ನು ಬೈ ದ ರಿಯಾಕ್ಷನ್ ಆಫ್ ಸೋಡಿಯಂ ನೈಟ್ರೈಟ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೋಡಿಯಂ ನೈಟ್ರೈಟನ್ನು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ನಮಗೆ ನೈಟ್ರಸ್ ಆಸಿಡ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಸೋಡಿಯಂ ನೈಟ್ರೈಟ್ ಅಂದರೆ NaNO2, ಅದೇ ನೈಟ್ರೈಟ್ ಅಂದರೆ NaNO3. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಬರೀರಿ. ಸೊ ರಿಯಾಕ್ಷನ್ ನೋಡಿ ಅನಿಲಿನ್ ಇದೆ. ಸೊ ಅನಿಲಿನ ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಇನ್ ದ ಪ್ರೆಸೆನ್ಸ್ ಆಫ್ HCl ಹೀಟ್ ಮಾಡ್ತಿದ್ದಾರೆ ಟೆಂಪ್ರೇಚರ್ 273 to 278 ಕೆಲ್ವಿನ್ ಆ ರೇಂಜಲ್ಲಿ. ಸೊ ಆಗ ನಮಗೆ ಡೈಸೋನಿಯಂ ಸಾಲ್ಟ್ ಸಿಗುತ್ತೆ, ಅದ್ರ ಜೊತೆಗೆ NaCl ಸಿಗುತ್ತೆ. ಸೊ ಇಲ್ಲಿ ಬಂದಿರುವಂತಹ ಡೈಸೋನಿಯಂ ಸಾಲ್ಟು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಇಲ್ಲಿ ಬಂದಿರುವಂತಹ ಡೈಸೋನಿಯಂ ಸಾಲ್ಟು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ಇಸ್ ಡೈಅಸೋಟೈಸೇಷನ್. ಏನಿದು ಡೈಅಸೋಟೈಸೇಷನ್ ಅಂದರೆ ದ ಕನ್ವರ್ಷನ್ ಆಫ್ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ ಇಂಟು ಡೈಸೋನಿಯಂ ಸಾಲ್ಟ್. ಸೊ ಪ್ರೈಮರಿ ಆರೋಮ್ಯಾಟಿಕ್ ಅಮೈನಿಂದ ಡೈಸೋನಿಯಂ ಸಾಲ್ಟ್ ಆಗಿ ಕನ್ವರ್ಟ್ ಮಾಡುವಂತಹ ಪ್ರೋಸೆಸ್ ಏನಿದೆ ಅದನ್ನು ಡೈಅಸೋಟೈಸೇಷನ್ ಅಂತ ಕರೀತಾರೆ. ಓಕೆ, ಸೊ ನೋಟ್ ಏನಿದೆ, ದ ಡೈಸೋನಿಯಂ ಸಾಲ್ಟ್ ಇಸ್ ನಾಟ್ ಸ್ಟೋರ್ಡ್ ಬಿಕಾಸ್ ಆಫ್ ಇಟ್ಸ್ ಇನ್ಸ್ಟೆಬಿಲಿಟಿ, ದೇರ್ ಫೋರ್ ಇಟ್ ಈಸ್ ಯೂಸ್ಡ್ ಇಮಿಡಿಯೇಟ್ಲಿ ಆಫ್ಟರ್ ಇಟ್ಸ್ ಪ್ರಿಪ್ರೇಷನ್. ಸೊ ಡೈಸೋನಿಯಂ ಸಾಲ್ಟನ್ನು ನಾವು ಸ್ಟೋರ್ ಮಾಡೋದಕ್ಕಾಗಲ್ಲ, ಯಾಕೆ ಅಂತ ಅಂದರೆ ಅದು ಅನ್ಸ್ಟೇಬಲ್ ಆಗಿರೋದ್ರಿಂದ. ಅದರಿಂದ ಅದನ್ನು ಪ್ರಿಪೇರ್ ಮಾಡಿದ ತಕ್ಷಣ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಸೊ ಇದು ಒಂದು ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡು, ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ. ಅದೇ ಒಂದು ಕೋಲ್ಡ್ ವಾಟರಲ್ಲಿ ಸ್ಟೇಬಲ್ ಆಗಿರುತ್ತೆ. ಅದೇ ಒಂದು ಹಾಟ್ ವಾಟರ್ ತೊಗೊಂಡ್ರೆ ಅದು ರಿಯಾಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ಕೆಮಿಕಲ್ ಪ್ರಾಪರ್ಟಿ.
ಸೊ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ನೋಡಿ, ದ ರಿಯಾಕ್ಷನ್ಸ್ ಆಫ್ ಡೈಸೋನಿಯಂ ಸಾಲ್ಟ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರಿ. ಸೊ ಮೊದಲನೇದು ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಡಿಸ್ಪ್ಲೇಸ್ಮೆಂಟ್ ಆಫ್ ನೈಟ್ರೋಜನ್. ಸೊ ಈ ರಿಯಾಕ್ಷನ್ಸ್ ಅಲ್ಲಿ ಏನಾಗುತ್ತೆ, ನೈಟ್ರೋಜನ್ ಡಿಸ್ಪ್ಲೇಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ರಿಟೆನ್ಷನ್ ಆಫ್ ಡೈಯಸೋ ಗ್ರೂಪ್. ಸೊ ಈ ರಿಯಾಕ್ಷನ್ಸ್ಗಳಲ್ಲಿ ಡೈಯಸೋ ಗ್ರೂಪ್ ಹಾಗೆ ಇರುತ್ತೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದು ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಡಿಸ್ಪ್ಲೇಸ್ಮೆಂಟ್ ಆಫ್ ನೈಟ್ರೋಜನ್. ಸೊ ಇಲ್ಲಿ ನೋಡಿ, ಡೈಸೋನಿಯಂ ಗ್ರೂಪ್ ಇಸ್ ಅ ವೆರಿ ಗುಡ್ ಲೀವಿಂಗ್ ಗ್ರೂಪ್, ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಅದರ್ ಗ್ರೂಪ್ಸ್ ಸಚ್ ಆಸ್ Cl-, Br-, I-, Cn- and OH-, which displace nitrogen atom from the aromatic ring. The nitrogen formed escapes from the reaction mixture as a gas. ಸೊ ಇಲ್ಲೇನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಫ್ ನೈಟ್ರೋಜನ್. ಸೊ ಈ ಡೈಸೋನಿಯಂ ಗ್ರೂಪ್ ಅನ್ನೋಂಥದ್ದು ಲೀವಿಂಗ್ ಗ್ರೂಪ್ ಆಗಿದೆ, ರಿಮೂವ್ ಆಗುತ್ತೆ, ಹೌದಾ. ಸೊ ಅದು ಸಬ್ಸ್ಟಿಟ್ಯೂಟ್ ಆಗುತ್ತೆ ಯಾವುದರಿಂದ, ಬೇರೆ ಗ್ರೂಪ್ಸ್ಗಳಿಂದ. ಯಾವುದ್ಯಾವುದು, ಕ್ಲೋರೈಡ್ ಆಗಿರ್ಬೋದು, ಬ್ರೋಮೈಡು, ಅಯೋಡೈಡು, ಸೈನೈಡು, OH- ಹೈಡ್ರಾಕ್ಸೈಡು. ಸೊ ಇದರಿಂದ ರೀಪ್ಲೇಸ್ ಆಗುತ್ತೆ, ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಆಗೇನಾಗುತ್ತೆ, ನೈಟ್ರೋಜನ್ನು ಡಿಸ್ಪ್ಲೇಸ್ ಆಗುತ್ತೆ ಯಾವುದರಿಂದ, ಆರೋಮ್ಯಾಟಿಕ್ ರಿಂಗಿಂದ, ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಓಕೆ, ನೈಟ್ರೋಜನ್ ಗ್ಯಾಸ್. ಸೊ ಇದರಲ್ಲಿ ಮೊದಲನೇದು ರೀಪ್ಲೇಸ್ಮೆಂಟ್ ಆಫ್ ಹ್ಯಾಲೈಡ್ ಆರ್ ಸೈನೈಡ್ ಅಯಾನು. ಸೊ ಹ್ಯಾಲೈಡ್ ಅಥವಾ ಸೈನೈಡ್ ಅಯಾನ್ನ ಹೇಗೆ ರೀಪ್ಲೇಸ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ದ Cl-, Br- and Cn- nucleophiles can easily be introduced in the benzene ring in the presence of Cu first ion. This reaction is called Sandmeier's reaction. ಸೊ ಇಲ್ಲಿ ಬೆನ್ಸಿನ್ ರಿಂಗಲ್ಲಿ ಈಸಿಯಾಗಿ ನಮ್ಮ ನ್ಯೂಕ್ಲಿಯೋಫೈಲ್ಸ್ಗಳು Cl-, Br-, Cn- ಈಸಿಯಾಗಿ ಇಂಟ್ರಡ್ಯೂಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್ ಫಸ್ಟ್ ಅಯಾನ್. ಈ ರಿಯಾಕ್ಷನ್ನ ಸೇನ್ಮಿಯರ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರಬಹುದು, Ar(N2+X- ಇದೆ. ಸೊ ಡೈಸೋನಿಯಂ ಸಾಲ್ಟ್ ಏನಿದೆ, ಸೊ ಇದನ್ನು ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತೀರಾ, Cu2Cl2 ಇನ್ ದ ಪ್ರೆಸೆನ್ಸ್ ಆಫ್ HCl. ಸೊ ಆಗೇನಾಗುತ್ತೆ, ಇಲ್ಲಿ N2+X-, ಹೌದಾ. ಸೊ ಅಲ್ಲಿ ಆ ಜಾಗದಲ್ಲಿ ನಮಗೆ Cl ಬರುತ್ತೆ. ಓಕೆ, Cl ರೀಪ್ಲೇಸ್ ಆಗುವಂಥದ್ದು, ಡಿಸ್ಪ್ಲೇಸ್ ಆಗುತ್ತೆ, ಪ್ಲಸ್ N2 ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಅದೇ ರೀತಿ Cu2 Br2 ಜೊತೆ ಟ್ರೀಟ್ ಮಾಡ್ತೀರಿಂದ ಪ್ರೆಸೆನ್ಸ್ ಆಫ್ HBr. ಸೊ ಆಗೇನಾಗುತ್ತೆ, ಇಲ್ಲಿ ಬ್ರೋಮೈಡ್ ಅಯಾನ್ ರೀಪ್ಲೇಸ್ ಆಗುತ್ತೆ, ArBr. ಸೊ ಬ್ರೋಮೋಬೆನ್ಸಿನ್, ಕ್ಲೋರೋಬೆನ್ಸಿನ್. ಸೊ ಅದೇ ರೀತಿ CuCN ಜೊತೆ ಟ್ರೀಟ್ ಮಾಡ್ತೀರಿಂದ ಪ್ರೆಸೆನ್ಸ್ ಆಫ್ KCN. ಸೊ ಆಗ ಬರುತ್ತೆ ArCN ಬರುತ್ತೆ. ಓಕೆ, ವಿತ್ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಸೊ ಇದೇ ರೀತಿಯಾಗಿ alternatively chlorine or bromine can also be introduced in the benzene ring by treating with diazonium salt solution with corresponding halogen acid in the presence of copper powder. This reaction is referred as Gattermann reaction. ಸೊ ಇಲ್ಲಿ ಇನ್ನೊಂದು ಮೆಥಡ್ ಏನು ಅಂತ ಅಂದರೆ, ಇಲ್ಲಿ ಡೈಸೋನಿಯಂ ಸಾಲ್ಟನ್ನ ಹ್ಯಾಲೋಜನ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್ ಪೌಡರ್. ಓಕೆ, ಸೊ ಆಗಲೂ ಕೂಡ ನಮಗೆ ಬೆನ್ಸಿನ್ ರಿಂಗಿಗೆ ಈ ಕ್ಲೋರಿನ್ ಅಥವಾ ಬ್ರೋಮಿನ್ ಆಟಮ್ಗಳು ಅಟ್ಯಾಚ್ ಆಗುತ್ತೆ. ಓಕೆ, ಈ ರಿಯಾಕ್ಷನ್ನ ಗ್ಯಾಟಮನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು, ಡೈಸೋನಿಯಂ ಸಾಲ್ಟ್ ಇದೆ. ಸೊ ಅದನ್ನು ಹ್ಯಾಲೋಜನ್ ಆ್ಯಸಿಡ್ ಜೊತೆಗೆ ಅಂದರೆ HCl ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಹ್ಯಾಲೋಜನ್ ಆ್ಯಸಿಡ್ ಅಂದರೆ ಹ್ಯಾಲೋಜನ್ ಇರುವಂಥ ಆ್ಯಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್ ಪೌಡರ್. ಸೊ ಆಗ ನಮಗೆ ArCl ಬರುತ್ತೆ, ಅಂದರೆ ಕ್ಲೋರೋಬೆನ್ಸಿನ್ ಫಾರ್ಮ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್, ಅದ್ರ ಜೊತೆಗೆ ಯಾವ್ದು ಸಿಗುತ್ತೆ, ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆ್ಯಂಡ್ ಈ Cu ಇದೆಯಲ್ಲ, X ಜೊತೆ ರಿಯಾಕ್ಟ್ ಆಗಿ CuX ಆಗಿ ಕನ್ವರ್ಟ್ ಆಗುತ್ತೆ. CuCl ಇಲ್ಲಿ ಯಾವುದಿರುತ್ತೋ ಅದು. ಸೊ ಅದಂತರ ಅದ್ರ ಬದಲಾಗಿ ನಾವು ಹೈಡ್ರೋಬ್ರೋಮಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್ ಪೌಡರ್. ಸೊ ಆಗ ಬ್ರೋಮೋಬೆನ್ಸಿನ್ ಸಿಗುತ್ತೆ, ಪ್ಲಸ್ N2 ಪ್ಲಸ್ CuX. ಸೊ ನೆಕ್ಸ್ಟ್ ಒಂದು ರೀಪ್ಲೇಸ್ಮೆಂಟ್ ಆಫ್ ಅಯೋಡೈಡ್ ಅಯಾನ್ನ ಹೇಗೆ ರೀಪ್ಲೇಸ್ ಆಗೋದಂಥದ್ದು, ರೀಪ್ಲೇಸ್ಮೆಂಟ್ ಆಫ್ ಅಯೋಡೈಡ್. So next one is replacement of iodide ion. So iodine is not easily introduced into the benzene ring directly, but when the diazonium salt solution is treated with the potassium iodide, iodobenzene is formed. So ಈ ಅಯೋಡಿನು ಈಸಿಯಾಗಿ ಬೆನ್ಸಿನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಲ್ಲ. ಆದರೆ ಅದೇ ಒಂದು ಡೈಸೋನಿಯಂ ಸಾಲ್ಟ್ ಸೊಲ್ಯೂಷನ್ನ ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ನಮಗೆ ಅಯೋಡೋಬೆನ್ಸಿನ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಡೈಸೋನಿಯಂ ಸಾಲ್ಟು, ಅದನ್ನು ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ KI. ಸೊ ಆಗ ನಮಗೆ ಅಯೋಡೋಬೆನ್ಸಿನ್ ಸಿಗುತ್ತೆ, ಪ್ಲಸ್ KCl ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ನೈಟ್ರೋಜನ್ ಗ್ಯಾಸ್. ನೆಕ್ಸ್ಟ್ ಒನ್ ಈಸ್ ರೀಪ್ಲೇಸ್ಮೆಂಟ್ ಆಫ್ ಫ್ಲೋರೈಡ್ ಅಯಾನ್. ಸೊ when arene diazonium chloride is treated with the fluoroboric acid, arene diazonium fluoroborate is precipitates which on heating decomposes to yield aryl fluoride. ಸೊ ಇಲ್ಲೇನು ಮಾಡ್ತಿದ್ದಾರೆ, ಅರಿನ್ ಡೈಸೋನಿಯಂ ಕ್ಲೋರೈಡ್ನ ಫ್ಲೋರೋಬೋರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಅರಿನ್ ಡೈಸೋನಿಯಂ ಫ್ಲೋರೋಬೋರೇಟ್ ಸಿಗುತ್ತೆ. ಅದನ್ನು ಫರ್ದರ್ ಹೀಟ್ ಮಾಡಿದಾಗ ಅದು ಅರೈಲ್ ಫ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಬೋರಾನ್ ಟ್ರೈಫ್ಲೋರೈಡ್ ಆ್ಯಂಡ್ ನೈಟ್ರೋಜನ್ ಗ್ಯಾಸ್. ನೆಕ್ಸ್ಟ್ ಒನ್ ಇಸ್ ರೀಪ್ಲೇಸ್ಮೆಂಟ್ ಬೈ ಹೈಡ್ರೋಜನ್.
ಸೊ ಇಲ್ಲಿ ನೋಡಿ, ಸಮ್ ಆಫ್ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಲೈಕ್ ಹೈಪೋಫಾಸ್ಫರಸ್ ಆಸಿಡ್ or ethanol reduce diazonium salts to arenes and themselves get oxidized to phosphorus acid and ethanol respectively. ಸೊ ಸಮ್ ಆಫ್ ದ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ ಇದೆ. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಬೇರೆ ಒಂದು ಕಾಂಪೌಂಡ್ಗಳಿಂದ ರೆಡ್ಯೂಸ್ ಮಾಡುತ್ತೆ, ಅದು ಆಕ್ಸಿಡೈಸ್ ಆಗುತ್ತೆ. ಸೊ ಇಲ್ಲಿ ತೊಗೊಂಡಿರೋದು ಯಾವುದು, ಹೈಪೋಫಾಸ್ಫರಸ್ ಆ್ಯಸಿಡು ಅಥವಾ ಎಥನಾಲ್. ಸೊ ಇದೇನು ಮಾಡುತ್ತೆ, ಡೈಸೋನಿಯಂ ಸಾಲ್ಟನ್ನು ಅರೀನ್ಸ್ ಆಗಿ ರೆಡ್ಯೂಸ್ ಮಾಡುತ್ತೆ. ಅವುಗಳೇನಾಗುತ್ತೆ, ಈಗ ಹೈಪೋಫಾಸ್ಫರಸ್ ಆ್ಯಸಿಡ್ ಇದ್ದಿದ್ದು ಫಾಸ್ಫರಸ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಆ್ಯಂಡ್ ಎಥನಾಲ್ ಇದ್ದಿದ್ದು ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಆಲ್ಡಿಹೈಡು, ಸೊ ಇದು ಆಲ್ಕೋಹಾಲ್. ಓಕೆ, ಆಲ್ಕೋಹಾಲಲ್ಲಿ OL ಬರುತ್ತೆ ಲಾಸ್ಟಿಗೆ, ಆಲ್ಡಿಹೈಡಲ್ಲಿ AL ಬರುತ್ತೆ. ಸೊ ಇದನ್ನು ಡಿಫ್ರೆನ್ಸ್ ಇದೆ ಗೊತ್ತಿರಲಿ. ಸೊ ಇಲ್ಲಿ ನೋಡಿ ರಿಯಾಕ್ಷನ್ ನೀವು ನೋಡ್ತಿರ್ಬೋದು. ಸೊ ಡೈಸೋನಿಯಂ ಸಾಲ್ಟ್ ಇದೆ, ಹೌದಾ. ಸೊ ಇದನ್ನು ಹೈಪೋಫಾಸ್ಫರಸ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಇಲ್ಲಿ ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ, H. ಓಕೆ, ARH. ಸೊ ಅದ್ರ ಜೊತೆಗೆ ನೈಟ್ರೋಜನ್ ಗ್ಯಾಸು, ಫಾಸ್ಫರಸ್ ಆ್ಯಸಿಡ್ಡು ಆ್ಯಂಡ್ HCl. ಸೊ ಅದೇ ರೀತಿ ಎಥನಾಲ್ ಜೊತೆಗೆ ರಿಯಾಕ್ಟ್ ಆದರೆ ಏನು ಸಿಗುತ್ತೆ, ಇಲ್ಲೂ ಕೂಡ H ರೀಪ್ಲೇಸ್ ಆಗುತ್ತೆ. ಅದಾದಮೇಲೆ ನೈಟ್ರೋಜನ್ ಗ್ಯಾಸು, ಅದ್ರ ಜೊತೆಗೆ ಅಸಿಟೋಲ್ಡಿಹೈಡು ಆ್ಯಂಡ್ HCl. ಸೊ ನೆಕ್ಸ್ಟ್ ಒನ್ ಇಸ್ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರಾಕ್ಸಲ್ ಗ್ರೂಪ್. So OH minus. Okay, if the temperature of the diazonium salt solution is allowed to rise up to 283 Kelvin, the salt gets hydrolyzed to phenol. ಸೊ ಇಲ್ಲೇನಾಗುತ್ತೆ, ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾರೆ. ಯಾವುದ್ರದ್ದು, ಡೈಸೋನಿಯಂ ಸಾಲ್ಟ್ ಸೊಲ್ಯೂಷನ್ನ ಟೆಂಪ್ರೇಚರ್ನ ರೈಸ್ ಮಾಡ್ತಾರೆ. ಎಷ್ಟು, 283 ಕೆಲ್ವಿನ್ವರೆಗೂ ರೈಸ್ ಮಾಡಿದಾಗ ಏನಾಗುತ್ತೆ, ಆ ಸಾಲ್ಟು ಹೈಡ್ರೋಲೈಸ್ ಆಗುತ್ತೆ. ಹೈಡ್ರೋಲೈಸ್ ಆಗಿ ಫಿನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಪ್ಲಸ್ H2O. ಸೊ ಆಗ ನಮಗೆ ಫಿನಾಲ್ ಸಿಗುತ್ತೆ. AROH. AR ಅಂತ ಅಂದರೆ ಬೆನ್ಸಿನ್ ರಿಂಗ್ ಅಷ್ಟೇ. ಸೊ ಬೆನ್ಸಿನ್ ರಿಂಗ್ನ AR ಅಂತ ಮೆನ್ಷನ್ ಮಾಡ್ತೀವಿ, ಅದಕ್ಕೆ OH ಅಂದರೆ AROH. ಓಕೆ, ಸೊ ಅದ್ರ ಜೊತೆ ನೈಟ್ರೋಜನ್ ಗ್ಯಾಸು HCl. So next one is replacement by NO2 group, nitro group. So when diazonium fluoroborate is heated with the aqueous sodium nitrite solution in the presence of copper, the diazonium group is replaced by NO2 group. So ಏನು ಮಾಡ್ತಿದ್ದಾರೆ ಇಲ್ಲಿ, ಒಂದು ಡೈಸೋನಿಯಂ ಸಾಲ್ಟ್ ಇದೆ, ಓಕೆನಾ, ಅದನ್ನು ಫ್ಲೋರೋಬೋರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಬರುವಂಥದ್ದು ಡೈಸೋನಿಯಂ ಫ್ಲೋರೋಬೋರೇಟ್ ಸಿಗುತ್ತೆ. ಸೊ ಇದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್. ಸೊ ಆಗ ಈ ಡೈಸೋನಿಯಂ ಗ್ರೂಪ್ ಏನಾಗುತ್ತೆ, ನೈಟ್ರೋ ಗ್ರೂಪಿಂದ ರೀಪ್ಲೇಸ್ ಆಗುತ್ತೆ. ನಮಗೆ ಅದ್ರ ಜೊತೆ ನೈಟ್ರೋಜನ್ ಗ್ಯಾಸು ಮತ್ತು ಸೋಡಿಯಂ ಟೆಟ್ರಾಫ್ಲೋರೋಬೋರೇಟ್ ಸಿಗುತ್ತೆ. ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ರಿಟೆನ್ಷನ್ ಆಫ್ ಡೈಯಸೋ ಗ್ರೂಪ್. ಸೊ ಡೈಯಸೋ ಗ್ರೂಪ್ನ ರಿಟೆನ್ಷನ್ ಮಾಡೋದ್ರ ಮೂಲಕ ಅಂದರೆ ಹಾಗೆ ಇಟ್ಕೊಳ್ಳೋದು. ಸೊ ಆ ಥರ ರಿಯಾಕ್ಷನ್ಸ್ಗಳಲ್ಲಿ ಮೊದಲನೇದಾಗಿ ಕಪ್ಲಿಂಗ್ ರಿಯಾಕ್ಷನ್ಸ್ ಅಂತ ಬರುತ್ತೆ. ಸೊ ಇದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲೇನಾಗುತ್ತೆ, ಅಸೋ ಪ್ರಾಡಕ್ಟ್ಸ್ ಒಪ್ಟೈನ್ಡ್ have an extended conjugate system having both the aromatic rings joined through the N double bond N bond. ಸೊ ಇಲ್ಲೇನಾಗುತ್ತೆ, ಅಸೋ ಪ್ರಾಡಕ್ಟ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ, ಸೊ ಅದರಲ್ಲಿ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಇರುತ್ತೆ. ಸೊ ಈ ಆರೋಮ್ಯಾಟಿಕ್ ರಿಂಗ್ಗಳು ಜಾಯಿನ್ ಆಗಿರುತ್ತೆ ಥ್ರೂ N ಡಬಲ್ ಬಾಂಡ್ N. ಸೊ ಈ ಕಾಂಪೌಂಡ್ಸ್ಗಳಿಗೆ ಕಲರ್ ಇರುತ್ತೆ. ಸೊ ಕಲರ್ಡ್ ಆಗಿರೋದ್ರಿಂದ ಅದನ್ನು ಡೈಸ್ ಆಗಿ ಯೂಸ್ ಮಾಡ್ತಾರೆ, ಅಂದರೆ ಪೇಂಟ್ಸ್ ಆಗಿ ಅದನ್ನು ಯೂಸ್ ಮಾಡ್ತಾರೆ. ಸೊ ಈ ಕಪಲಿಂಗ್ ರಿಯಾಕ್ಷನ್ ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಈಸಿನೂ ಕೂಡ ಇದೆ. ಸೊ ನೋಡಿ, benzene diazonium chloride reacts with the phenol in which the phenol molecule at its para position is coupled with the diazonium salt to form para-hydroxy-azobenzene. This type of reaction is known as coupling reaction. ಸೊ ಇಲ್ಲಿ ಏನಾಗ್ತಿದೆ, ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ನ ತೊಗೊಂಡಿದ್ದಾರೆ, ಅದನ್ನು ಫಿನಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಓಕೆನಾ. ಸೊ ಇಲ್ಲೇನಾಗುತ್ತೆ, ಕಪಲಿಂಗ್ ಟೇಕ್ಸ್ ಪ್ಲೇಸ್. ಓಕೆ, ಎಲ್ಲಾಗ್ತಿದೆ ಕಪಲಿಂಗ್ ಆಗ್ತಿದೆ ಇಟ್ ಇಟ್ಸ್ ಪ್ಯಾರಾ ಪೊಸಿಷನ್. ಓಕೆ, ಪ್ಯಾರಾ ಪೊಸಿಷನ್ ಇಸ್ ಕಪಲ್ಡ್ ವಿತ್ ಡೈಸೋನಿಯಂ ಸಾಲ್ಟ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಈ ಪಾಸಿಟಿವ್ ಚಾರ್ಜ್ ಹೋಗಬೇಕು ಅಂದರೆ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತಾ. ಸೊ ಈಗ ನಲ್ಲಿ 5 ಆಯಿತು. ಸೊ ಈಗ ಡಬಲ್ ಬಾಂಡ್ ಆಯ್ತು ಇಲ್ಲಿ, N ಡಬಲ್ ಬಾಂಡ್ N. ಸೊ ಈ OH, ಸೊ ಈ H OH ಮೈನಸ್ ಜೊತೆ ರಿಯಾಕ್ಟ್ ಆಗಿ H2 ಆಗಿ ರಿಮೂವ್ ಆಗುತ್ತೆ ಆ್ಯಂಡ್ Cl ಮೈನಸ್ ರಿಮೂವ್ ಆಗುತ್ತೆ. ಸೊ ಇದನ್ನು ಪ್ಯಾರಾ ಹೈಡ್ರಾಕ್ಸಿ ಬೆನ್ಸಿನ್ ಅಂತ ಕರಿತೀವಿ. ಇದಕ್ಕೆ ಆರೆಂಜ್ ಕಲರ್ ಇರುತ್ತೆ. ಓಕೆ, ನಮಗೆ ಸಿಗೋದು ಆರೆಂಜ್ ಡೈ ಆಗಿ ಸಿಗುತ್ತೆ. ಸೊ ಇದೇ ರೀತಿಯಾಗಿ ಡೈಸೋನಿಯಂ ಸಾಲ್ಟು ಅನಿಲಿನ್ ಜೊತೆಗೆ ರಿಯಾಕ್ಟ್ ಆದಾಗ ಪ್ಯಾರಾ ಅಮೈನೋ ಅಜೋಬೆನ್ಸಿನ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಿರುವುದು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್, ಇಲ್ಲೊಂದು ಬಾಂಡ್ ಇದೆ. ಓಕೆ, ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡು. ಸೊ ಇದು ಅನಿಲಿನ್ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ಆಗ ರಿಯಾಕ್ಷನ್ ಆದಾಗ ನಮಗೆ ಪ್ಯಾರಾ ಅಮೈನೋ ಅಜೋಬೆನ್ಸಿನ್ ಸಿಗುತ್ತೆ. ಸೊ ಇಲ್ಲೂ ಕೂಡ N ಡಬಲ್ ಬಾಂಡ್ N, ಎರಡು ಆರೋಮ್ಯಾಟಿಕ್ ರಿಂಗ್ಗಳು ಕನೆಕ್ಟ್ ಆಗ್ತಿದೆ, ಲಿಂಕ್ ಆಗ್ತಿದೆ, ಹೌದಾ, ಕಪ್ಲಿಂಗ್ ರಿಯಾಕ್ಷನ್. ಸೊ ಅದ್ರ ಜೊತೆಗೆ Cl ಮೈನಸ್ ಪ್ಲಸ್ H2O. ಸೊ ಇದು ನಮಗೆ ಯೆಲ್ಲೋ ಕಲರ್ಡ್ ಆಗಿ ಸಿಗುತ್ತೆ ಪ್ರಾಡಕ್ಟು. ಸೊ ಯೆಲ್ಲೋ ಡೈ. ಸೊ
So next one is importance of diazonium salts in synthesis of aromatic compounds. ಸೊ aromatic compoundsಗಳ ಪ್ರಿಪರೇಷನಲ್ಲಿ ಡೈಸೋನಿಯಂ ಸಾಲ್ಟ್ಸ್ನ ಇಂಪಾರ್ಟೆನ್ಸ್ ಏನು ಅಂತ ಅನ್ನುವಂಥದ್ದು. ಸೊ ಮೊದಲನೇದಾಗಿ ನೋಡೋದಾದರೆ ದ ರೀಪ್ಲೇಸ್ಮೆಂಟ್ ಆಫ್ ಡೈಸೋ ಗ್ರೂಪ್ ಬೈ ಅದರ್ ಗ್ರೂಪ್ಸ್ ಈಸ್ ಹೆಲ್ಪ್ಫುಲ್ ಇನ್ ಪ್ರಿಪೇರಿಂಗ್ ದ ಸಬ್ಸ್ಟಿಟ್ಯೂಟೆಡ್ aromatic compounds which cannot be prepared by direct substitution in benzene or substituted benzene. ಸೊ ಇಲ್ಲಿ ಡೈಸೋನಿಯಂ ಸಾಲ್ಟಲ್ಲಿರುವಂತಹ ಡೈಸೋ ಗ್ರೂಪ್ ಏನಿದೆ ಸೊ ಅದನ್ನು ಬೇರೆ ಗ್ರೂಪ್ಸ್ಗಳಿಂದ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಸಬ್ಸ್ಟಿಟ್ಯೂಟೆಡ್ ಆರೋಮ್ಯಾಟಿಕ್ ಕಾಂಪೌಂಡ್ಗಳು ಈಸಿಯಾಗಿ ಸಿಗುತ್ತೆ. ಆದರೆ ನಾವು ಡೈರೆಕ್ಟಾಗಿ ಬೆನ್ಸಿನ್ಗೆ ಸಬ್ಸ್ಟಿಟ್ಯೂಷನ್ ಮಾಡೋದು ಅಥವಾ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಡೈಸೋನಿಯಂ ಸಾಲ್ಟಿಂದ ಈಸಿಯಾಗಿ ನಾವು ಸಬ್ಸ್ಟಿಟ್ಯೂಟೆಡ್ ಆರೋಮ್ಯಾಟಿಕ್ ಕಾಂಪೌಂಡ್ಗಳನ್ನ ಪ್ರಿಪೇರ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಡೈಸೋ ಗ್ರೂಪು ಈಸಿಯಾಗಿ ಬೇರೆ ಗ್ರೂಪ್ಸ್ಗಳಿಂದ ರೀಪ್ಲೇಸ್ ಆಗೋದ್ರಿಂದ. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋದಾದರೆ ಕನ್ವರ್ಷನ್ ಆಫ್ 4-ನೈಟ್ರೋಟಾಲ್ ಇಂಟು 2-ಬ್ರೋಮೋಬೆನ್ಸೋಯಿಕ್ ಆ್ಯಸಿಡ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ 4-ನೈಟ್ರೋಟಾಲಿನ 2-ಬ್ರೋಮೋಬೆನ್ಸೋಯಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು 4-ನೈಟ್ರೋಟಾಲಿನ್ ಅಂದರೆ ಸೊ ಇದಿಷ್ಟನ್ನು ನಾವು ಟಾಲಿನ್ ಅಂತ ಕರಿತೀವಿ. ಈ 4th ಪೊಸಿಷನಲ್ಲಿ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು 4-ನೈಟ್ರೋಟಾಲಿನ್. ಸೊ ಇದನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ ಈ 2nd ಪೊಸಿಷನ್ ಏನಿದೆ ಸೊ ಇಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗಿದೆ. ಓಕೆನಾ. ಸೊ ಇದನ್ನು ಫರ್ದರ್ ರಿಡಕ್ಷನ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ಟಿನ್ ಇನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಜೊತೆಗೆ. ಸೊ ಆಗೇನಾಗುತ್ತೆ ಇಲ್ಲಿ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್. ಸೊ NO2 ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ NH2 ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆಯಿತು, ರಿಮೂವಲ್ ಆಫ್ ಆಕ್ಸಿಜನ್. ಓಕೆ. ಫರ್ದರ್ ಇದನ್ನು NaNO2 ಇನ್ HCl ಜೊತೆ ಅಂದರೆ ಸೋಡಿಯಂ ನೈಟ್ರೇಟ್ ಇನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಎಟ್ ದ ಟೆಂಪ್ರೇಚರ್ 273 to 278 ಕೆಲ್ವಿನ್. ಸೊ ಆಗೇನಾಗ್ತಿದೆ ಈ NH2 ಜಾಗದಲ್ಲಿ N2Cl ಆಗಿ ಕನ್ವರ್ಟ್ ಆಗ್ತಿದೆ, N2Cl. ಓಕೆ. ಸೊ ಇದನ್ನು ಫರ್ದರ್ ಏನು ಮಾಡ್ತಾರೆ ಹೈಪೋಪಾಸ್ಪರಸ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ H3PO2. ಸೊ ಆಗ ನಮಗೆ ಇಲ್ಲಿ ಏನು ಸಿಗುತ್ತೆ N2Cl ರಿಮೂವ್ ಆಗ್ತಿದೆ. ಓಕೆ. ಇಲ್ಲಿ N2Cl ಇಲ್ಲ ಇಲ್ಲಿ, ರೈಟ್. ಸೊ ಇದನ್ನು ಫರ್ದರ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಜೊತೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಈ CH3 ಜಾಗದಲ್ಲಿ ಏನಾಗ್ತಿದೆ COOH ಬರ್ತಿದೆ. ಓಕೆ. ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್ ಎರಡೂ ಕೂಡ ಆಗ್ತಿದೆ. ಸೊ CH3 ಇದ್ದಿದ್ದು COOH ಆಗ್ತಿದೆ. ಅಂದರೆ H3 ಇದ್ದಿದ್ದು H1 ಆಯಿತು, 2 ಹೈಡ್ರೋಜನ್ ರಿಮೂವ್ ಆಯಿತು ಆ್ಯಂಡ್ OO2 ಆಕ್ಸಿಜನ್ಗಳು ಆ್ಯಡ್ ಆಗಿದೆ. ಓಕೆ. ಸೊ ಆಗ ನಮಗೆ 2-ಬ್ರೋಮೋಬೆನ್ಸೋಯಿಕ್ ಆ್ಯಸಿಡ್ ಸಿಗುತ್ತೆ. ಸೊ ನೆಕ್ಸ್ಟ್ ರೆಸೋನೇಟಿಂಗ್ ಸ್ಟ್ರಕ್ಚರ್ ಆಫ್ ಅನಿಲಿನ್. ಸೊ ನೋಡಿ ಅನಿಲಿನ ರೆಸೋನೇಟಿಂಗ್ ಸ್ಟ್ರಕ್ಚರ್. ಸೊ ಇಲ್ಲಿ ಎಷ್ಟಿದೆ 5 ಸ್ಟ್ರಕ್ಚರ್ಸ್ ಇದೆ. ಸೊ ಅದೇ ಇಲ್ಲಿ ನೋಡಿ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ ಆಫ್ ಅನಿಲಿನಿಯಂ ಅಯೋನ್. ಸೊ ಅನಿಲಿನಿಯಂ ಅಯೋನ್ನ ರೆಸೋನೇಟಿಂಗ್ ಸ್ಟ್ರಕ್ಚರ್ 2 ಇದೆ. ಹಾಗಾದರೆ ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ನೋಡೋದಾದರೆ ಗ್ರೇಟರ್ ದ ನಂಬರ್ ಆಫ್ ರೆಸೋನೇಟಿಂಗ್ ಸ್ಟ್ರಕ್ಚರ್ ಗ್ರೇಟರ್ ಇಸ್ ದ ಸ್ಟೆಬಿಲಿಟಿ. ಸೊ ರೆಸೋನೇಟಿಂಗ್ ಸ್ಟ್ರಕ್ಚರ್ ಜಾಸ್ತಿ ಇದ್ದರೆ ಸೊ ಆ ಸ್ಟೆಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ನೀವು ನೋಡಿರ್ಬೋದು ಅನಿಲಿನ ರೆಸೋನೇಟಿಂಗ್ ಸ್ಟ್ರಕ್ಚರ್ 5 ಇದೆ, ಆದರೆ ಅನಿಲಿನಿಯಂ ಅಯೋನ್ನ ರೆಸೋನೇಟಿಂಗ್ ಸ್ಟ್ರಕ್ಚರ್ 2 ಇದೆ, ಹೌದಾ. ಸೊ ಅದರಿಂದ ಇವೆರಡರಲ್ಲಿ ಯಾವ ಸ್ಟೇಬಲ್ ಅಂತ ಅಂದರೆ ಅನಿಲಿನ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಅನಿಲಿನಿಯಂ ಅಯೋನ್. ಸೊ ದಟ್ ಈಸ್ ವೈ ಹೆನ್ಸ್ the proton acceptability or the basic nature of aniline or other aromatic amines would be less than that of the ammonia. ಸೊ ಅದರಿಂದ ಏನಾಗುತ್ತೆ ಪ್ರೋಟಾನ್ ಅಕ್ಸೆಪ್ಟಬಿಲಿಟಿ ಅಥವಾ ಬೇಸಿಕ್ ನೇಚರ್ ಆಫ್ ಅನಿಲಿನ್ನು ಅಥವಾ ಅದರ್ ಆರೋಮ್ಯಾಟಿಕ್ ಅಮೈನ್ಸ್ಗಳು ಅಮೋನಿಯಾಗಿಂತ ಕಮ್ಮಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.